नित्यानंदकरी वराभयकरी सौंदर्य रत्नाकरी निद्धूताखिल घोर पावनकरी प्रत्यक्ष माहेश्वरी श्रीराजराजेश्वरी नमोस्तुते। ಗೌರವ, 5 ವರ್ಷದಿಂದ ಒಂದೇ ಸಮನೆ ಹರಕೆ ಸಲ್ಲಿಸ್ತಾ ಇದ್ದೀಯ. ಆ ದೇವ್ರು ನಿನ್ನ ಕೈ ಬಿಡೋಕಿಲ್ಲ ಮಗ. ನಿನ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಓಂ ಕೋಟಿ ಸೂರ್ಯ ಪ್ರತೀಕಾಶಂ ನೇತ್ರಂ ಚಂದ್ರಭೂಷಣಂ ಶೂಲಖಡ್ಗ. ಗೌರವ, 5 ವರ್ಷದಿಂದ ನೀನ್ ಸಲ್ಲಿಸ್ತಿರೋ ಪೂಜೆಯ ಸ್ವಾಮಿಗೆ ತಲುಪ್ತಾ ಇದೆ ತಾಯಿ. ಇವತ್ತಲ್ಲ ನಾಳೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. पूर्वोचरिता एवं गुणा विशेषण विशिष्टायां अस्यां शुभरितौ ममोपात्त समस्त दुर्दक्षै द्वारा श्री परमेश्वर प्रीत्यर्थम् रविनामधेयस्य विष्णुगोत्रा ज्येष्ठा नक्षत्रा वृश्चिकराशो जातस्य श्री गणपति प्रीत्यर्थं पूजां च करिष्ये। ತಟ್ಟೆ ಹೇಳ್ಕೊಳ್ಳಿ ಬೇಗ. ಬಾಬಾ ಬಾಯ್ ಬಾಮ ಬಾಮ ಇಳಿಯಮ್ಮ ಬರಯ್ಯ ಬಾಬಾ. ಜಲ್ದಿ ಜಲ್ದಿ ಇಳಿಯಮ್ಮ ಜಲ್ದಿ. ಏನವ್ವ ಗೌರವ, 5 ವರ್ಷದಿಂದ ಇಷ್ಟೊತ್ತಿಗೆ ಬಂದ್ ಕಾಯ್ತಾ ಇರ್ತೀಯ. ಯೋಚನೆ ಮಾಡ್ಬೇಡವ್ವ, ದೇವ್ರು ಕಂಡ್ಬಿಡ್ತಾನೆ.
ಲೋ ತಿಪ್ಪೆ, ಏನ್ ಹುಡುಕ್ತಾ ಇದೀಯಾ? ನನ್ ತಲೆ ಬುಡೆ ಎಲ್ಲೋ ಕಳ್ದೋಗ್ಬಿಟ್ಟದೆ, ಅದ್ ಎಲ್ಲೈತೆ ಅಂತ ಹುಡುಕ್ತಾ ಇವ್ನಿ. ಇಲ್ಲೇ ಇದೆಯಲ್ಲೋ. ಅಯ್ಯೋ ನಿನ್ ತಲೆ, ಪ್ರತಿ ಭಾನುವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಟಿವಿ ಒಳಗೆ ರಾಮಾಯಣ ಬರ್ತದೆ. ಹಂಗೆ ದಿನಾ ಬೆಳಿಗ್ಗೆ ಈಟೊತ್ತಿಗೆ ನಮ್ಮ ಮನೇಲಿ ಒಂದ್ ರಾಮಾಯಣ ನಡೀತದೆ. ಅದೇನು ಅಂತ ಹೇಳ್ತೀಯ ನೋಡವ? ಓ, ಬಾಲು ತಿಂಡಿ ತಿನ್ಸೋದು. ಹೊಟ್ಟೆ ಹಸ್ದ್ರೆ ಅವನಾಗೆ ಬಂದು ಊಟ ಮಾಡ್ತಾನೆ, ಅದಕ್ ನೀನ್ ಯಾಕೆ ಅವನ್ ಹುಡ್ಕೊಂಡು ಹೋಗ್ತೀಯಾ? ಚೆನ್ನಾಗಿ ಹೇಳ್ಬಿಟ್ಟೆ. ಅವ್ರ ರವಿ ಮಾಮನ್ಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮನ್ನೆಲ್ಲ ಸೇರ್ಸಿ ಬೆಣ್ಣಿ ತಟ್ಟಿ ಸುಟ್ಟು ಬಿಡ್ತಾನೆ. ಬಾಲು ಯಾವಾಗ್ಲೂ ಇದ್ದಿದ್ದೆ. ಮಾಡು. ಎಲ್ಲಿದ್ಯಾ ನೀನು? ದಿನ ಬೆಳಿಗ್ಗೆ ನೀನ್ ಹುಡ್ಕೋ ಅಷ್ಟೊತ್ತಿಗೆ ನಾನ್ ಸಣ್ಣಗಾಗೋಯ್ತೀನಿ ಅಷ್ಟೇ. ಕೊಡು, ನಾನು ತಿನ್ನಿಸ್ತೀನಿ. ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಹ್ಮ್ ಹ್ಮ್ ಕೊಡು. ಹ್ಮ್ ಸರಿ, ಬಾ ಇಬ್ರು ತಿನ್ಸೋಣ. ನಡಿ ಮತ್ತೆ. ಬಾಲು, ಬಾಲಕೃಷ್ಣ, ಯಾಕಮ್ಮ ಮುಖ ಬೂದ್ಗುಂಬಳಕಾಯಿ ತರ ಆಗಿದೆ? ಬೂದ್ಗುಂಬಳಕಾಯಿ ಸಾರು ಮಾಡ್ಕೊಡ್ಲಿಲ್ಲ ಅಂತ. ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ಬೆಳ್ಗಾತ್ರ ಇಲ್ಲ, ನನ್ನೇ ಗೇಟ್ ಹಾಕುಂತಾವ್ನೆ. ಪುಟ್ಟ, ಆನು ನಾನು ಅನ್ನಲ್ಲ, ನೀನು ಅನ್ನಲ್ಲ. ಹೂವನು ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ತಿಂಡಿ ತಿನ್ನು ಕಂದ. ಬೇಡ ಕಂದ. ಯಾಕೆ ಕಂದ? ದಿನ ಬೆಳಿಗ್ಗೆ ಎದ್ದು ನೀರಲ್ಲಿ ಮುಳುಗ್ತ್ಯಾ, ದೇವಸ್ಥಾನಕ್ ಹೋಗ್ತ್ಯಾ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತ್ಯಾ. ಯಾಕೆ ಅಂತ ಕೇಳಿದ್ರೆ ರವಿ ಮಾಮ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀನಿ ಅಂತ್ಯ. ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಹೇಳಲ್ಲ ಅಂತ್ಯ. ಇವತ್ ನೀನ್ ಹೇಳ್ದೆ ಹೋದ್ರೆ ನಾನ್ ಏನು ತಿನ್ನಲ್ಲ. ಓ, ಏನು ತಿನ್ನಲ್ಲ ಅಂತ ಬೆಳಗಾಗೆದ್ದು ನಮ್ಮಿಬ್ಬರು ತಲೆನೂ ತಿಂತಾ ಇದೆಯಲ್ಲಪ್ಪ. ನೀನ್ ಗೇಟ್ ಹಾಕು ಅಂದೆ. ಮೊದಲು ನೀನ್ ತಿಂಡಿ ತಿನ್ನು, ಆಮೇಲೆ ನಾನು ಹೇಳ್ತೀನಿ. ನೀನ್ ಹೇಳಿದ್ರೇನೆ ತಿನ್ನೋದು. ನೀನ್ ತಿಂಡಿ ತಿಂದ್ರೇನೆ ನಾನು ಹೇಳೋದು. ನೀನ್ ಹೇಳಿದ್ರೇನೆ ನಾನ್ ತಿನ್ನೋದು. ಓಹೋ, ಬಾ. ಏನು ಹಾಗ್ ನೋಡ್ತಿದ್ಯಾ? ಏ ಬೋಡ, ನಮ್ ರವಿ ಮಾಮ ಗೊತ್ತಾ ನಿಂಗೆ? ಯಾರು? ರವಿ ಮಾಮ. ಅವನಾ? ಪುಕ್ಕಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ನನ್ ಬಾಯಲ್ಲಿ ಬೀಡಿ ಇಟ್ಕೊಂಡ್ರೆ ಬೆಂಕಿ ಹತ್ತಿಸ್ತಿದ್ದ. ಬೆಳಗಾಯ್ತು ಅಂದ್ರೆ ನನ್ ಮೈ ಕೈ ಒತ್ತಾ ಇದ್ದ. ನಿನ್ ತಲೆ ನೆಟ್ಟಿಗಿದ್ಯಾ? ಯಾರ್ ಬಗ್ಗೆ ಮಾತಾಡ್ತಾ ಇದ್ಯಾ? ನಮ್ ಮಾಮನ ಪುಕ್ಲ ಅಂತ್ಯಾ? ಅಷ್ಟೇ ನೋಡು. ಬಾರೋ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ತಪ್ಪು ಕಣೋ, ಹಾಗೆಲ್ಲ ಹೇಳ್ಬಾರ್ದು. ನೋಡವನು ನಮ್ ರವಿ ಮಾಮನ್ ಬೈತಾನೆ. ಪುಕ್ಕಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ಪುಕ್ಕಲ ನನ್ ಮಗ, ಪುಕ್ಕಲ ನನ್ ಮಗ, ಪುಕ್ಕಲ ನನ್ ಮಗ. ಅರೆ, ಇವನಲ್ಲಿ ಬಾಲು. ಏನ್ ಪುಟ್ಟ, ಪೂಜೆ ಮಾಡಿಸ್ಬೇಕಾ? ಅಲ್ಲ, ದೇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್? ಅದೇನಂತ ನನ್ನ ಹತ್ರ ಹೇಳ್ಬಾರ್ದಾ? ಅದೇ ಹೇಳಿದ್ನಲ್ಲ, ಪರ್ಸನಲ್. ಪರ್ಸನಲ್ ನೀವೇ ಡೈರೆಕ್ಟ್ ಆಗಿ ಕನೆಕ್ಷನ್ ಇಟ್ಕೊಂಡ್ಬಿಟ್ರೆ ನಾನು ಹೊಟ್ಟೆಗೆ ಮಣ್ಣು ಕಣಯ್ಯ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಸರಿ, ಸ್ಟ್ರಾಂಗ್ ಆಗಿ ಪೂಜೆ ಮಾಡು. ಇವತ್ ನಮ್ ರವಿ ಮಾಮ ಊರಿಗೆ ಬರ್ಬೇಕು. ನಿನ್ನ ಮುದ್ದು ಮನಸ್ಸಿನ ಕೂಗು ಆ ಭಗವಂತನ ಕಿವಿಗೆ ಮುಟ್ಟೆ ಮುಟ್ಟುತ್ತೆ.
ಯಾಕೋ ಮನ್ಸು ಸರಿಯಾಗಿಲ್ಲ ಡಿಶುಮ್. ಯಾಕೋ ಮೈಯ ಹುಷಾರಿಲ್ಲ ಡಿಶುಮ್. ಬೇವರ್ಸಿ. ಏನ್ ಮಾತಾಡ್ತಾಳೋ? ಲೋಫರ್, ಅಕ್ಕ ತಂಗಿರಿಲ್ಲ ನಿಂಗೆ? ಯಾರಮ್ಮ ಹೇಳಿದಿಲ್ಲ ಅಂತ? ಇದ್ದಾರಮ್ಮ. ಅವ್ರ ಜೊತೆ ಹೀಗೆ ಆಟ ಆಡಕ್ಕಾಗತ್ತಾ? ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿಗೆ ಬಂದಿತ್ತು. ಬಾ ಅಮ್ಮ ಕೂತ್ಕೋ, ಬಾ ಕೂತ್ಕೋ. ಬಾರೆ ಕೂತ್ಕೋ. ಏನು ಮಾಡಕ್ಕಾಗಲ್ಲ. ಈ ಬಸ್ಗೆ ಹತ್ತದ ಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಪುಣ್ಯಾತ್ಮ, ಎಲ್ಲಯ್ಯ ಇದೆ ಇಷ್ಟ ದಿವಸ ನೀನು? ಏನ್ ಎಕ್ಕದೆ ಗುರು, ಸ್ವಲ್ಪ ನಿಮ್ಮ ಅಡ್ರೆಸ್ ಕೊಡ್ತೀರಾ? ಯಾಕೆ? ಮತ್ತೆ ಯಾರು ಇಂಥವ್ರು ಬಂದ್ರೆ? ನಾನ್ ಬಂದಾಯ್ತಲ್ಲ, ಹಾ. ಇನ್ಯಾರು ಬರಲ್ಲ. ರೈಟ್ ಹೇಳು. ಓಕೆ ಗುರು, ರೈಟ್ ರೈಟ್. ಹೇಗಿದ್ಯಾ ಗೌರಿ? ನೀನ್ ಹೇಗಿದೀಯ ರವಿ? ಅವನು ನಮ್ ಸರ್ಸು ಮಗ. ಏನಣ್ಣ ನೀನು? ನಾನೇ ನಿನ್ನ ಚಿಕ್ಕ ಮಗುನಾ? ನನ್ ಹಣೆಗ್ ಬೊಟ್ಟಿಟ್ಟು ಪೌಡರ್ ಹಾಕೋಕೆ? ಹೋಗಣ್ಣ ನೀನು. ಸರ್ಸು 4 ಅಕ್ಷರ ಹೋದ ತಕ್ಷಣ ನೀನೇನ್ ದೊಡ್ಡ ಹೆಂಗ್ಸಲ್ಲ. ನೀನ್ ಎಷ್ಟೇ ದೊಡ್ಡವಳಾದ್ರೂ ನನಗ್ ಮಾತ್ರ ನಿನ್ ಪುಟ್ಟ ಮಗುನೇ. ನೀನ್ ಓದ್ಸಕ್ ಕಳ್ಸೋವಾಗ ಈ ಊರಿನ ಜನ ನನ್ನ ಮುಟ್ಟಾಳ ಅಂತ ಬೈತಿದ್ರು. ಈಗ ಅದೇ ಜನ ನನ್ನ ತಂಗಿ ಬುದ್ಧುವಂತೆ ಅಂತ ಹೇಳಿದಾಗ ನನಗೆ ಸಂತೋಷ ಆಗ್ತದೆ ಗೊತ್ತೇನವ? ಊಟ ಚೆನ್ನಾಗಿದ್ಯಾ? ಮಗುನ ತುಂಬಾ ಚೆನ್ನಾಗಿ ಸಾಕಿದೆ ಗೌರಿ. ರವಿ, ನೀನ್ ಬಂದಿದ್ದು ನಮ್ಗೆಲ್ಲ ದ್ಯಾವ್ರು ಬಂದಂಗ ಆಗೋಯ್ತು. ಮಳೆ ಇಲ್ದರೆ ಕ್ಷಾಮದಲ್ಲಿ ಒದ್ದಾಡ್ತಾ ಇದ್ದಿದ್ ನಮ್ಗೆ ಮಳೆ ಬಂದಷ್ಟು ಆನಂದ ಆಗೋಯ್ತು ಕಡೆಯ. ನಿನ್ನಿಂದ ಈ ಊರು ಉದ್ಧಾರ ಆಗ್ಬೇಕು ಕಣೋ, ಈ ಊರು ಉದ್ಧಾರ ಆಗ್ಬೇಕು. ಅಂತ ದೊಡ್ಡ ಮಾತು ಯಾಕೆ ತಿಪ್ಪ? ಊಟ ಮಾಡು. ಇದೇನ್ ಗೌರಿ, ನೀನು ಒಳ್ಳೆ ನೈವೇದ್ಯಕ್ಕಿಟ್ಟಂಗ್ ಇಡ್ತಾ ಇದ್ಯಾ? ದಾಬ್ರಿನೇ ತಗೊಂಡು ಹಿಂಗ್ ಸುರಿಬಾರ್ದ? ಬಕಾಸೂರ್ ನೊಟ್ಟೆಗೆ 6 ಕಾಸಿನ ಮಜ್ಜಿಗೆನ ಅಂತ ಸಾಲ್ಬಿಡು.
ಕಾಕು ಓ ನಿಧಾನ ಕಾಕು ರವಿ ಮಾಮ, ರವಿ ಮಾಮ, ರವಿ ಮಾಮ ಬಾಯಿ. ಎಲ್ಲಿಗೆ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಚೋಟು ಎಲ್ಲಿಗಾಕ ಕರ್ಕೊಂಬಂದೆ? ಏ ಬೋಡ, ನಮ್ಮ ಅಮ್ಮನ ಪುಕ್ಲ ಅಂದ್ಯಲ್ಲ ನೀನು. ಏನು ಹಾಗ್ ನೋಡ್ತೀಯಾ? ಏನ್ ಸ್ಟೈಲು, ಏನ್ ಗೆಟಪ್, ಏನ್ ಸೆಟಪ್. ಏಯ್, ಅವಳ ಮೇಲೆ ಕೈ ಹಾಕ್ಬೇಡ. ಏನಂದೆ? ಅವಳ ಮೇಲೆ ಕೈ ಹಾಕ್ಬೇಡ ಅಂದೆ. ಹಾಕಿದ್ರೆ ಆ ಕೈ ಇರಲ್ಲ. ಹೆಂಗೆ? ಸೂಪರ್ ಮ್ಯಾನ್. ಚೋಟು, ಹಾ ಏನೋ ಬೋಡ, ನಮ್ಮ ಮಾಮನ ಪುಕ್ಲ ಅಂದ್ಯಲ್ಲ ನೀನು. ನೀನ್ ಪುಕ್ಲ, ನಿಮ್ಮ ಅಜ್ಜ ಪುಕ್ಲ, ನಿಮ್ಮಪ್ಪ ಪುಕ್ಲ. ನಮ್ಮೂರಲ್ಲಿ ನಮ್ಮವನ್ ಮೈ ಮೇಲೆ ಕೈ ಮಾಡಕ್ಕೊಬ್ಬ ಹುಟ್ಕೊಂಡಿದ್ದಾನೆ ಅಂದ್ರೆ ರವಿ ರವಿ ಜೈಲಿಂದ ಬಂದ್ಬಿಟ್ಟಿದ್ದಾನೆ. ಬರ್ತಿದ್ದಂಗೆ ಮೊದಲನೇ ಏಟು ವೇಣು ಕೊಟ್ಟಿದ್ದಾನೆ. ಆಮೇಲೆ ನನ್ನ ಮನೆ ಎಂಜಲ್ ತಿಂದು ಬೆಳೆದಿರೋ ಆ ನಾಯಿ ನನ್ನನ್ನೇ ಕಚ್ಚಕ್ ಬರ್ತೆ ಅಂದ್ರೆ ನೋ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಗಮ್ಮ ಹೋಗ್ತಾ ಇದ್ದೀರಾ? ಅದೇವಾ ಏನ್ ಹಾಗೆ ನೋಡ್ತಾ ಇದೀಯಾ? ನೀನೇ ಮುರಿದಿದ್ದೆ ಈ ಕೈನ, ಮರ್ತ್ಬಿಟ್ಯಾ? ಅವರೆಲ್ಲ ಎಲ್ಲಿ ಹೋಗ್ತಾ ಇದಾರೆ ಅಂತ ಕೇಳಿದೆಲ್ಲ.
ನಿನ್ನ ಯಜಮಾನ ಅವನು ಅನ್ಕೊಂಡಿದ್ದ ಜಾಗದಲ್ಲೇ ಸರಾಯಿ ಫ್ಯಾಕ್ಟರಿ ಕಟ್ಟಿಸ್ತಾ ಇದ್ದಾನೆ. ನಾವೆಲ್ಲ ಕಲ್ಲು ಮಣ್ಣು ಹೊತ್ತು ಅದನ್ನ ಕಟ್ತಾ ಇದೀವಿ. ಜಮೀನ್ದಾರ ನಿನ್ನ ಅಸ್ತ್ರವಾಗಿಟ್ಕೊಂಡು ತನ್ನ ಕಾರ್ಯ ಸಾಧಿಸ್ಕೊಂಡ್ಬಿಟ್ಟ. ನೀನು ಊರ್ ಜನರಿಂದ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟು ಹೊಚ್ಕೊಂಡ್ಬಿಟ್ಟೆ. ಇವತ್ತು ನಮ್ ಜಮೀನೆಲ್ಲ ಅವಂದೇ ಆಗೋಯ್ತು. ಉತ್ತು ತಿನ್ನೋಕೆ ಯಾರಿಗೂ ಹೊಲ ಇಲ್ಲ, ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಮಗ್ ದಾರಿನೂ ಇಲ್ಲ. ಅವನು ಕೊಡೋ ಅಕ್ಕಿನ ತಗೊಂಡು ಅವನು ಹೇಳಿದ ಕೆಲಸ ಮಾಡ್ಕೊಂಡು ಇದೀವಿ. ಊರ್ ಜನ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು, ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿಲ್ಲ. ಈ ವಯ್ಯ ಒಪ್ಪತ್ತು ಹಚ್ಕೊಳ್ಳೋ ಎಣ್ಣೆನ ನಮ್ಮ ಮನೆ ಅಡಿಗೆಗೇನಾರ ಕೊಟ್ಬಿಟ್ಟಿದ್ರೆ ವರ್ಷೆಲ್ಲ ಒಗ್ಗರಣೆ ಹಾಕ್ಬಿಡ್ತಿದ್ದು. ಯಜಮಾನ್ರೆ, ಇನ್ನಿಷ್ಟು ಕಡೆ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಹಾಲ್ನಲ್ಲಿ ಕೂರಿಸು. ಕಂದ, ಆ ತಿಪ್ಪೇಸ್ವಾಮಿನ ಕರ್ಕೊಂಡು ಮಿಲ್ ಕಡೆ ಹೋಗ್ಬಿಟ್ ಬಾ, ನಾನು ಆಮೇಲೆ ಬರ್ತೀನಿ. ಆಯ್ತು ಯಜಮಾನ್ರೆ. ನಡಿಯೋ. ಇದು ರೋಸ್ ಗಾರ್ಡನ್, ಇದೆಲ್ಲ ಕಾರ್ ಪಾರ್ಕಿಂಗ್. ಈ ಬಿಲ್ಡಿಂಗ್ಸ್ ಎಲ್ಲ ಫ್ಲಾಟ್ಸ್. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಹೋಲ್ಸೇಲ್ ಲಿಕ್ಕರ್ ಗೋಡೌನ್. ಅಂಡ್ ದಿಸ್ ಇಸ್ ದ ಚೇಂಬರ್, ನಮ್ಮ ಶೇರ್ ಹೋಲ್ಡರ್ ಜೊತೆ ಮೀಟಿಂಗ್ ಮಾಡೋಕೆ. ಅಂಡ್ ದಿಸ್ ಇಸ್ ದ ಆಡಿಟೋರಿಯಂ. ಸೊ ಟೋಟಲಿ ಇದೊಂದು ಮೆಗಾ ಸಿಟಿ. ವಾವ್, ವಂಡರ್ಫುಲ್. ಒಂದು ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿಯಲ್ಲ. ಬೇಗ ಕೆಲಸ ಸ್ಟಾರ್ಟ್ ಮಾಡಿಸು. ಮಾಡ್ಕೊಡ್ತೀನಿ. ಇವರೆಲ್ಲ ನಮ್ ಶೇರ್ ಹೋಲ್ಡರ್ಸ್. ಹಣನ ಇವ್ರು ತಂದು ಹಾಕ್ತಾರೆ. ಐ ಸಿ. ನಮ್ಮಿಬ್ಬರದು ಒಂದು ಸಣ್ಣ ಕೆಲಸ. ಏನು? ಫೈಲ್ ನಾನ್ ಪಾಸ್ ಮಾಡ್ತೀನಿ, ಜಾಗನ ನೀನ್ ಕೊಡ್ಸ್ಬೇಕು. ಜಾಗನ? ಎಷ್ಟ್ ಜಾಗ ಬೇಕು ಹೋಮು? 200 ಎಕರೆ ಬೇಕು. 200 ಎಕರೆ. ಏನು? 200 ಎಕರೆನಾ?
ಎಲ್ಲಿದೆಯೋ ಅದ್ ದೊಡ್ಡ ಜಾಗ? ನಿಮ್ಮೂರ್ ಜಮೀನೇ ಇದೆಯಲ್ವಾ, ಕಿತ್ಕೊಳ್ಳೋ ಹೇಗಾದ್ರು ಮಾಡಿ. ಜಮೀನ್ನ ಕೊಡ್ತಾರ? ಕೊಡಲ್ಲ ಯಜಮಾನ್ರೆ, ಅದೆಲ್ಲ ಪೂರ್ವಾಜಿತ ಸ್ವತ್ತು. ಎಲ್ರು ಅದನ್ನ ನಂಬ್ಕೊಂಡೆ ಬದುಕ್ತಿರೋದು. ಇನ್ ಮುಂದೆ ಯಾರು ಅದನ್ನ ನಂಬ್ಕೊಂಡು ಜೀವನ ಮಾಡಬಾರ್ದು. ಬೆಂಕಿ ಬಿತ್ತ ಇಲ್ಲ ಯಾರಾದ್ರೂ ಇಟ್ರು? ಅಂತವ್ರು ಯಾರು ನಮ್ಮೂರಲ್ಲಿಲ್ಲ ಯಜಮಾನ್ರೆ. ನಿನ್ನೆ ಗಾಳಿ ಜಾಸ್ತಿ ಇತ್ತು, ಯಾರೋ ಬೀಡಿ ಸೇದ್ ಎಸ್ತಿರ್ಬೇಕು. ಹಂಗಾಗಿ ಎಲ್ಲ ಹತ್ಕೊಂಡು ಉರಿದು ಬೂದಿ ಆಗೋಯ್ತು. ಯಜಮಾನ್ರೆ, ಹಳ್ಳಿ ಜನ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಯಾರ ಮನೇಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ಕುಯ್ದಿಟ್ಟಿದ್ದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಅವ್ರು ಯಾರು ಮತ್ತೆ ವ್ಯವಸಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಅವರೆಲ್ಲ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು. ರವಿ, ನಾನು ಏನ್ ಮಾಡ್ಬೇಕು? ನನ್ನಿಂದ ಏನಾಗ್ಬೇಕು ಹೇಳು? ರವಿ, ನೀ ನನ್ ಮಗ ಇದ್ದ ಕಣೋ. ಇದು ನಿನ್ ಮನೆ. ಇಲ್ಲಿರೋ ಎಲ್ಲಾ ವಸ್ತುಗಳ ಮೇಲೂ ನಿನಗೆ ಅಧಿಕಾರ ಇದೆ. ನಿನ್ ಏನೇನ್ ಬೇಕು ಎಲ್ಲ ತಗೊಂಡೋಗಿ ಕೊಡು. ಏ ವೇಣು, ಯಜಮಾನ್ರೆ, ಎಲ್ಲರ ಮನೆಗೂ ಒಂದೊಂದ್ ಮೂಟೆ ಅಕ್ಕಿ, ಬೇಳೆ, ಇನ್ನೂ ಏನೇನ್ ಕೇಳ್ತಾರೋ ಎಲ್ಲ ಕೊಡು. ಆಯ್ತಾ ರವಿ? ರವಿ ಹೇಳ್ದಾಗ ಮಾಡು. ಸಂತೋಷ ತಾನೆಪ್ಪ? ಏ ಏನಪ್ಪ ಇದೆಲ್ಲ? ನೀವು ದೇವ್ರು ಯಜಮಾನ್ರೆ, ನೀವು ದೇವ್ರು. ಇಷ್ಟು ದೊಡ್ಡ ಮಾತಲ್ಲ ಯಾಕಪ್ಪ? ನಮ್ಮೂರಿನ ಜನ ಕಣ್ಣೀರ್ ಹಾಕೋದನ್ನ ನಾನ್ ಸಹಿಸೋದಿಲ್ಲ. ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಒಬ್ಬನೇ ಮಗ, ನಾವೆಷ್ಟು ಅಂತ ತಿನ್ನೋದು? ಎಲ್ರು ಹಂಚ್ಕೊಂಡು ತಿನ್ನೋಣ. ಓಕೆ, ಹೋಗು. ನೀನು ಜೊತೆಲಿ ಹೋಗಿ ಎಲ್ರ ಮನೆಗೂ ಹಂಚ್ಬಿಟ್ ಬಾ. ಹೋಗು. ನನ್ನಿಂದ ಯಾಕ ಬರ್ತಾ ಇದ್ಯಾ? ಹೋಗಿ ಎಲ್ಲಾರ ಮನೆಗೆ ಮೂಟೆ ಸರಿಗೆ ಇಳಿತಾ ಇದ್ಯಾ ನೋಡು. ಸರಿ. ಹೋಗು. ರವಿಯಣ್ಣ, ಇಡೀ ಊರ್ನ ನೀನ್ ಕಾಪಾಡ್ಬಿಟ್ಟೆ ಕಣಣ್ಣ. ನೀನ್ ಇಲ್ದೆ ಹೋಗಿದ್ರೆ ಇದನ್ನೆಲ್ಲ ಯಾರು ಕೊಡ್ತಾ ಇರ್ಲಿಲ್ಲ. ಜಮೀನ್ದಾರ ಹತ್ರ ಯಾರು ಮಾತಾಡ್ತಾನೂ ಇರ್ಲಿಲ್ಲ. ಮಂಜಕ್ಕ, ನಮ್ಮ ಯಜಮಾನ್ರು ನೀವ್ ಅನ್ಕೊಂಡಿರೋ ಆಗಲ್ಲ. ನಿಮ್ಗೆಲ್ಲ ಕಷ್ಟ ಅಂದ್ರೆ ತುಂಬಾ ನೊಂದ್ಕೋತಾರೆ. ದೇವ್ರಂತ ಮನುಷ್ಯರು. ಹೋಗು, ಮೂಟೆ ತಗೊಂಡು ಒಳಗೋಗ್. ಮಗುನು ಚಿವುಟಿ ತೊಟ್ಲು ತೂಗ್ತಿದ್ದೀರಾ? ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನನಗ್ ಗೊತ್ತು. ನಾಳೆ ಸಿಟಿಗೆ ಹೋಗ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಬೀದಿಲಿ ಮೆರವಣಿಗೆ ಮಾಡಿಸ್ತೀನಿ. ಒಂದ್ ಹನಿ ವಿಷಕ್ಕೆ ಒಂದ್ ಲೋಟ ಹಾಲು ಹಾಕಿದ್ರೆ ವಿಷ ಹಾಲಾಗಲ್ಲ. ಅದೇ ಒಂದ್ ಹಂಡೆ ಹಾಲ್ಗೆ ಒಂದ್ ವಿಷ ಬಿದ್ರೆ ಹಾಲೆಲ್ಲ ವಿಷವಾಗ್ಬಿಡುತ್ತೆ. ಈಗ ನಾವು ಚೆಲ್ಲಬೇಕಾಗಿರೋದು ವಿಷನ, ಹಾಲ್ನ?
ಅರ್ಥವಾಯ್ತು ಯಜಮಾನ್ರೆ. ಅಯ್ಯೋ ಅಯ್ಯೋ ದೇವ್ರೆ, ಏನ್ ಕಷ್ಟ ಕೊಟ್ಟಪ್ಪ. ಅಯ್ಯೋ 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 ಭಗವಂತ. ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಂತೆ. ಈಜ್ ಬರ್ದಿದ್ಮೇಲೆ ಯಾಕೆ ಹೋಗ್ಬೇಕು? ಪಾಪ ಹೂವಮ್ಮನ್ಗೆ ಒಬ್ನೇ ಮಗ ಇದ್ದಿದ್ದು, ದೇವ್ರ ಅವನು ಕಿತ್ಕೊಂಬಿಟ್ಟ. ಈಗ ಅವಳ ಗತಿ. ಅಯ್ಯೋ ರವಿ, ಸಮಾಧಾನ ಮಾಡಪ್ಪಾಜಿ. ಅಯ್ಯೋ ನೋಡು. ಊರಲ್ಲಿ ಓದ್ದೋರಿದ್ದಿದ್ದು 3 ಜನ, ಅದ್ರಲ್ಲೊಬ್ಬ. ಇನ್ನು ಉಳಿದಿರೋದು ನೀವಿಬ್ರು. ನಿಮಗೂ ಬದುಕ್ಬೇಕು ಅನ್ನೋದಿಲ್ಲ. ನಿಮ್ಮನ್ನು ನಾವು ಬದುಕ್ಬೇಕು. ನಮ್ಗೆ ಹೆಂಡತಿ ಮಕ್ಕಳಿದ್ದಾರೆ. ಹೆಂಡತಿ ಮಕ್ಕಳಿಗೋಸ್ಕರನಾದ್ರೂ ಬದುಕಿರ್ಬೇಕು. ನಾವು ನಿಮ್ಗೇನು ಮಾಡೋದಿಲ್ಲ. ಊರಲ್ಲಿ ಏನೇ ಆದ್ರೂ ನಮಗ್ ಗೊತ್ತಿಲ್ಲ ಅಂತ ಇದ್ ಬಿಟ್ರೆ ನಿಮ್ಮನ್ ಜೋಪಾನವಾಗಿ ನೋಡ್ಕೋತೀವಿ. ಊರ್ ಜನಕ್ಕೆ ನಾವ್ ಅಕ್ಕಿ ಯಾಕೆ ಕೊಡ್ತೀವಿ ಹೇಳು? ಅದ ಯಜಮಾನ್ರೆ, ಏನು ಓಡ್ತಾ ಇದೀಯಾ? ನನ್ನ ತಂಗಿ ಪಟ್ಟಣದಿಂದ ಬರ್ತಾವಳೆ, ಅವಳನ್ನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ನಾನ್ ನಂಜನಗೂಡ್ಗೆ ಹೋಗ್ಬೇಕು. ಗಾಡಿ ಯಾರು ಓಡಿಸ್ತಾರೆ? ಹೆದರ್ಕೊಂಡ್ಬಿಟ್ಯಾ? ಓದಿರೋ ಹುಡುಗಿ ಊರಿಗೆ ಬರ್ತಿದ್ದಾಳೆ, ಅವಳನ್ನ ಹ್ಯಾಕ್ ಕರ್ಕೊಂಡ್ಬರ್ತೀಯಾ? ನನ್ ಗಾಡಿ ತಗೊಂಡ್ ಹೋಗು. ಮೇಸ್ಟ್ರೆ ಬರ್ತಾ ಸ್ವಲ್ಪ ಗಾಡಿ ನಿಲ್ಸೋ. ಸಿಪ್ಪೆ ಮೇಸ್ಟ್ರೆ, ನನ್ ತಂಗಿ ಓದ್ಬಿಟ್ಟು ಬಂದವಳೆ. ಅವ್ವ, ನೀನ್ ಇಂಗ್ಲಿಷ್ ನ ಸ್ವಲ್ಪ ತೆಗೆದ್ ಬಿಡು. ಹಲೋ ಸರ್, ಹೌ ಆರ್ ಯು? How are you? Fine, thank you. How are you? With the blessing of my brother and the village people, I am fine. ಆಹಾ, ಓಹ್ ಚಿಂದಿ ಕಣವ್ವ, ಚಿಂದಿ. ಹೋಗಿ ಗೋ ಗೋ. ತಿಪ್ಪೆ, ಆ ಪೋಸ್ಟ್ ಹತ್ರ ಸ್ವಲ್ಪ ನಿಲ್ಸೋ. ಅವ್ವ, ಈ ಪೋಸ್ಟ್ ನನ್ ಮಗನೇ ನಮ್ಮ ಊರಲ್ಲಿ ಜಾಸ್ತಿ ಓದಿರೋದು. ಎಲ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿ ಎದುರಿಸ್ತಾನೆ. ನೀನ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬಿಡು. ಹೋಗಣ್ಣ ನೀನು. ಅಯ್ಯೋ, ನಿನ್ಗೆ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀನಿ ನಾನು. ಎಲ್ರು ಗೊತ್ತಾಗದ್ ಬೇಡವಾ? ಸ್ವಲ್ಪ ತೆಗೆದ್ ಬಿಡವ್ವ. ಅಣ್ಣ ಕೇಳ್ತಾವ್ ಹೇಳವ. ನೀನ್ ಇಂಗ್ಲಿಷ್ ಆಗಿ ಪಡ 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 ಅಂತ ಓದ್ಬಿಟ್ರೆ ನಮಗೆ ಎದ್ರಕೊಂಡ್ಬಿಡ್ಬೇಕು. How do you do? How is your family? ಸಾಕು ಮಾತಾ, ನಿಮ್ಮ ಅಣ್ಣನ ಆಸೆನ ಒಂದೇ ದಿವಸದಲ್ಲಿ ತೀರ್ಸ್ಬಿಡ್ಬೇಡ. ಹೋಗ ಪೋಸ್ಟ್. ನೀನ್ ಮುಂದಕ್ಕೆ ಹೋಗಲ್ಲ. ನೋಡ್ದಾ ನೀನ್ ಬತ್ತಿ ಅಂತ ಹೆಂಗದ ರಂಗೋಲೆ? ಅಣ್ಣ, ರಂಗೋಲಿ ಎಲ್ಲ ಬಿಡದ್ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು? ಮತ್ತೇನ್ ಅನ್ಕೊಂಡ್ಬಿಟ್ಟಿದ್ದೆ ನನ್ನ ನೀನು? ರವಿ ಗೊತ್ತಿಲ್ದಲ್ಲ ಕೆಲ್ಸನೇ ಇಲ್ಲ ಕಣ್ಸವ. ಏನು ಏನೇನು ಈ ರಂಗೋಲಿ ನಿಮ್ ಮಣ್ಣು ಹಾಕಿದ್ದ? ಮೂತಿ ನೋಡು, ನಿನ್ ಕೆಲ್ಸನೇ ನಿನಗ್ ಸರಿಯಾಗಿ ಮಾಡ್ಕೊಳಕ್ ಬರಲ್ಲ. 3 ಗಂಟೆಗೆ ಎದ್ದು ಸಾರ್ಸಿ ಗುಡ್ಸಿ ರಂಗೋಲಿ ಹಾಕಿದೀನಿ, ಹೇಳ್ಕೊಡೋದ್ ನೋಡು. ಬಾವಿಲ್ ನೀರ್ ಸೇದ್ಕೊಂಡ್ ಬಂದಿದ್ದು, ಅದ್ರೊಳಿಕೆಲ್ಲ ಬಣ್ಣ ತುಂಬಿದ್ದು ನಾನೇ ಅಲ್ವಾ ಗೌರಿ? ಮುಚ್ಚಯ್ಯ ಬಾಯಿ. ಓಹ್, ಏನ್ ಬ್ರಹ್ಮ ವಿದ್ಯೆ ಇದು? ಸುಮ್ನೆ ದೃಷ್ಟಿ ತೆಗಿ. ತೆಗಿ ತೆಗಿ. ಸಾಕ್ ಸಾಕ್, ಬಾ ಬಾಮ ಬಾಮ ಬಾಮ. ನೀನು ಗೌರಿ, ನೀನ್ ನನಗ್ ತೀಕಿಲ್ಲ ದೃಷ್ಟಿಯ? ಆಹಾಹಾಹಾ, ನೀನೇ ಒಂದು ದೃಷ್ಟಿ ಬೊಟ್ಟು, ಇನ್ ನಿನಗೆಲ್ಲಾಗತ್ತೆ ದೃಷ್ಟಿ? ಹ? ಬುರ್ಕಿ. ಅಣ್ಣ, ಆ? ಏನಾಯ್ತಣ್ಣ? ಏನಿಲ್ಲವ,
ಸಂತೋಷ ಆಯ್ತು. ಅದಕ್ಕೆ ಇವತ್ತು ಅವನ ಅಪ್ಪ ಏನದಿದ್ರೆ ಅದೇ ಸಂತೋಷ ಪಡ್ತಿದ್ರೇನು. ಯಾಕೆಂದ್ರೆ ನಮ್ಮ ವಂಶದಲ್ಲಿ ನೀನೊಬ್ಳೆ ಓದಿರೋದು, ಮಿಗ್ದವರೆಲ್ಲ ಹೆಬ್ಬೆಟ್ಟು. ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡು. ಏನವ ಇದೆಲ್ಲ? ನಾನಂತೂ ಅಪ್ಪ ಅಮ್ಮನ್ ನೋಡಿಲ್ಲ. ಕಣ್ಣು ಬಿಟ್ಟಾಗಿಂದ ನೋಡ್ತಿರೋದು ನಿನ್ನೆ. ನನಗೆಲ್ಲ ನೀನೆ. ಅಪ್ಪ ಅಮ್ಮ ಬದುಕಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಇಲ್ವೋ? ನಾನು ಓದ್ಸೋಕೆ, ನಾನ್ ಸಾಕೋಕೆ ಎಷ್ಟು ಕಷ್ಟಪಟ್ಟಿದ್ಯಾ ನೀನು. ನಿನಗಿಂತ ದೇವ್ರು ಬೇಕಾ ಅಣ್ಣ ನನಗೆ? ಯಾರಿಗೆ ಬೇಕು ಈ ಲೋಕ, ಮೀನನ್ನು ತಿನ್ನುವ ಭೂಲೋಕ. ಹೇ, ಬಿತ್ತಕ್ಕೆ ಮೀನು ಬೇಕಮ್ಮ, ತಿಂದರೆ ಬುದ್ಧಿಯು ಚುರುಕಮ್ಮ, ಬಾಡಿಗೆ ರೋಗವು ಬರದಮ್ಮ. ಲಾಲ 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 ಮೀನಾ ಅಲ್ಲ, ನಾಯಿ. ಕೇಳೋದ್ ನೋಡು, ಆಗ್ಬಿಟ್ಟಿದ್ ಮಕ್ಕಳು ಕೇಳಿದ್ರು ಹೇಳ್ತಾವೆ ಇವ್ ಮೀನು ಅಂತ. ಸಾಲದಕ್ಕೆ ಗಾನ ಬೇರೆ ಬಜಾಸ್ಕೊಂಬಂದಿವ್ನಿ. ಸರ್ಸವ ರವಿಯಣ್ಣ ಇದನ್ ಕಳ್ಸವ್ನೆ. ಇದನ್ನ ಚೆನ್ನಾಗಿ ಹುರಿದು ಪ್ರೇ ಮಾಡ್ತೀನಿ ನೆಂಚ್ಕೊಳಕ್ಕೆ. ಇದ್ರಾಗೆ ಒಳ್ಳೆ ಸಾರು ಮಾಡ್ತೀನಿ. ಮೀನಿನ ಸಾರಾಗೆ ಮುದ್ದೆ ಉಳ್ಳಿಸ್ಕೊಂಡ್ ನುಂಗ್ತಾ ಇದ್ರೆ 2 ಮುದ್ದೆ ಉಣ್ಣೋ ಮಗ 4 ಮುದ್ದೆ ಉಂಡು ಬಿಡ್ಬೇಕು. ನೋಡ್ತಾ ಇರು ಹೆಂಗ್ ಮಾಡ್ತೀನಿ. ಡಿಂಟಕ ಡಿಂಟಕ ಡಿಂಟಕ. ಇದಕ್ಕೆ ಲಾಯಕ್ಕು ಹೋಗ್ ನೀನು. 3 ಹೊತ್ತು ತಿಂದ್ಬಿಟ್ಟು ಇದೊಂದು ಆಗ್ಬಿಟ್ರೆ ಆಗೋಯ್ತು. ಬೇರೆ ಏನು ಯೋಚನೆನೂ ಇಲ್ವಲ್ಲ. ಇವನ್ ಜೊತೆ ಸೇರಿ ನಿಮ್ಮಣ್ಣನು ಹೀಗೆ ಆಗೋಗ್ಬಿಟ್ಟಿದ್ದಾನೆ. ಹೀಗೆ ಅಂದ್ರೆ ಅದೇ, ಇವನಿಗಂತೂ ಮದ್ವೆನೂ ಇಲ್ಲ, ಮುಂಜಿನೂ ಇಲ್ಲ. ಮಾಡ್ಕೋಬೇಕು ಅಂತ ಆಸೆ ಅಂತೂ ಇಲ್ಲವೇ ಇಲ್ಲ. ನಿಮ್ಮಣ್ಣನು ಇವನ್ ಹಾಗೇನೆ ಮಾಡಿಟ್ಬಿಟ್ಟಿದ್ದಾನೆ. ಹೌದಾ ಹೌದಾ ಅಂತ ಬೇರೆ ಕೇಳ್ತಿದ್ಯೇನ? ನಾನೇ ಮೇಲೆ ಬಿದ್ದು ಹೋಗ್ತೀನಿ, ಬೇಕಂತ ಮೈಕೈ ಎಲ್ಲ ಮುಟ್ತೀನಿ. ಅವನಿಗೆ ಏನು ಆಗೋದೇ ಇಲ್ಲ ಕಣೆ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯಯ್ಯೋ, ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ. ನೀನಾದ್ರೂ ನಂಗೆ ಹೇಳ್ಬಾರ್ದ? ಅಯ್ಯೋ ಬೇಡವಾ, ನಾನ್ ನಿನ್ನ ಹತ್ರ ಹೇಳಿ, ನೀನು ನಿಮ್ಮ ಅಣ್ಣನ ಹತ್ರ ಹೇಳಿ, ಅವನ್ ಮತ್ತೆ ಬಂದು ನನ್ನನ್ನು ಬೈದು. ಅಯ್ಯೋ, ಯಾರಿಗ್ ಬೇಕಿ ರಾಮಾಯಣ? ನನ್ನ ಹಣೆ ಬರ ಹಾಗೋ ಇರ್ಲಿ ಬಿಡು. ಇಷ್ಟಕ್ಕೆ ಬೇಜಾರ್ ಮಾಡ್ಕೋತಾರ? ನಾನಿಲ್ವಾ? ನೋಡಿಲಿ, ನಾನ್ ಹೇಳ್ದಾಗ ಕೇಳಿದ್ರೆ ನಮ್ಮ ಅಣ್ಣ ನಿನ್ ಹಿಂದಿಂದೇನೆ ಓಡಾಡ್ತಾನೆ. ಹೌದಾ? ಏನೇ ಅದು? ಇದ್ಕೇಳು ಬಂತಪ್ಪ ರೋಗ. ಏನು ಹಾಗ್ ನೋಡ್ತಾ ಇದೀಯಾ? ನೀನೇನಾ ಅಂತ. ನಾನೇ. ನನಗೆ ಹೇಗ್ ಕಾಣಿಸ್ತಿದ್ದೀನಿ? ಹೆಂಗೆಂಗೋ ಕಾಣಿಸ್ತಾ ಇದ್ಯಾ. ನಾನ್ ನೋಡಿದ್ರೆ ನಿಂಗೇನು ಅನ್ನಿಸ್ತಿಲ್ವಾ? ಏನೇನೋ ಅನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಜಾಡ್ಸ್ ಓದ್ಯಾನ ಅನಿಸ್ತಾ ಇದೆ. ಅಯ್ಯೋ ನಿನ್ನ, ಏನೇ ಇದು? ಹೊಸಲಿಟ್ಟಿದ್ ಕುಂಕುಮನೆಲ್ಲ ತುಟಿಗೆ ಮೆತ್ಕೊಂಡ್ ಬಂದಿದ್ಯಾ? ಹೋಗೋ. ನೋಡು, ನಾಚಿಕೆ ಬಿಟ್ಟು ಕೇಳ್ತಾ ಇದೀನಿ, ನೀ ನನ್ ಲವ್ ಮಾಡ್ತೀಯೋ ಇಲ್ವೋ? ಏನೋ ತಿಪ್ಪೆ, ಏನ್ ಹೇಳ್ತಾವಳು? ಅದೇ ನನ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಿನಗೆಲ್ಲ ಗೊತ್ತಾಗತ್ತೀವಲ್ಲ. ಏಯ್, ನನಗ್ ನಿನ್ ಮೇಲೆ ತುಂಬಾ ಆಸೆ ಕಣಯ್ಯ. ನೀನು ಒಂದ್ಸಲ ಬಾಯ್ ಬಿಟ್ಟು ಹೇಳು, ನಿನ್ ಮೇಲೆ ಆಸೆ ಇದೆ ಅಂತ. ನನಗೆ ನಿನ್ನ ಮೇಲೆ? ಹೋಗಲೇ. ರವಿ ರವಿ, ಹೆಣ್ಮಗ ಬಾಳ ನೊಂದ್ಕೊಂಡ್ಬಿಡ್ತದೆ. ನಾಳೆ ಒಂದ್ಕಿತ ಹೇಳ್ಬಿಡ್ಲಾ? ಸುಮ್ನೆ ಬರ್ತೀಯಾ? ಅಯ್ಯೋ ಇವಳಿಗೆ, ಅಯ್ಯೋ ಆ ಕಡೆ ತಿರುಗಿದ್ರೆ ತುಳ್ದಾಕ್ಬಿಡ್ತೀನಿ. ತಿಪ್ಪೆ, ಇವ್ರನ್ನ ಆ ಕಡೆ ನೋಡ್ಬೇಡ ಅಂತ ಹೇಳು. ಯಾರು ಆ ಕಡೆ ನೋಡ್ಬೇಡ್ರಿ, ಎಲ್ಲ ಆ ಕಡೆ ತಿರುಗ.
ಏನ್ ಸೌಂದರ್ಯ, ಇಷ್ಟೇ ಎಷ್ಟಿದೆ ಮೈ ಮೇಲೆ, ಅದು ಇರ್ಲೋ ಬೇಡವೋ ಅಂತ ಅದನ್ನು ಕಿತ್ತಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ ಹೆಣ್ಣ ನೀನು. ನಿನಗೇನ ನಾಚಿಕೆ ಮಾನ ಮರ್ಯಾದೆನ ಇದ್ಯಾ? ಅಣ್ಣನ ಬುದ್ಧಿ ನೀನ್ ಗೊತ್ತು ತಾನೆ. ಅವನ ನಾಜೂಕಾಗಿ ಹೊಲ್ಸ್ಕೊಳಕ್ ನೋಡ್ಬೇಕು. ನೀನ್ ಹೀಗ್ ವರ್ಟಾಗಿ ಹೋದ್ರೆ ಅವನ ಹತ್ರ ನಡಿಯತ್ತಾ? ತಗೋ ಒಪ್ಪಿಟ್ಟು. ನಂಗ್ ಬೇಡ. ಅಯ್ಯೋ ರಾಮ, ಯಾರ್ ಕೋಪ ಯಾರ ಮೇಲೆ ತೋರಿಸ್ತಿದ್ಯಾ ನೀನು? ನೀನ್ ತಿಂತಿರು, ಅವನಿವತ್ ಮನೆಗ್ ಬರ್ಲಿ. ಶ್ರೀ ರಘುವರ ಏನ್ ಒನಪ್ಪ ಭಾಗವತಾರ ಇವನು, ಸುಮ್ನೆ ಬಾ. ರಾವ್ ಕಾಲ ಎಷ್ಟೊತ್ತಿಗೆ ಇವತ್ತು? ಇನ್ನೇನ್ ಈಗ ಶುರುವಾಯ್ತದೆ. ನಿಂಗ್ ಸ್ವಲ್ಪನಾದ್ರೂ ದಯೆ, ದಾಕ್ಷಿಣ್ಯ, ಕರುಣೆ, ಕನಿಕರ ಇದ್ಯಾ ನಿನ್ಗೆ? ಅಯ್ಯೋ, ಅದೇನೋ ಕೇಳ್ತಾವಳಲ್ಲ ಅವಳು, ಅದನ್ನೆಲ್ಲ ಸಂತಿನ ತಂದು ಕೊಟ್ಬಿಡು. ಆಯ್ತಾಯ್ತು. ಆ ಮಾನ ಮರ್ವದೆ ನೀನ್ ಬಾಯ್ ಮುಚ್ಕೊಂಡಿರೋ. ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರ್ ಹಾಕಿಸ್ತಾರ? ನಾನೇ ಯಾವ ಹೆಣ್ಮಗು ಕಣ್ಣೀರ್ ಹಾಕ್ಸ್ದೆ? ನೋಡು ಆ ಗೌರಿ ಎಷ್ಟು ನಳ್ತಾ ಕೂತಿದ್ದಾಳೆ. ಆ. ನೋಡಿ, ಯಾಕ್ ನಗೋದು? ಅಲ್ಲಮ್ಮ, ಅವಳನ್ನ ನೀನ್ ಹೆಣ್ಣು ಅಂತೀಯ? ಮತ್ತೆ ನಿಂಗ್ ಹೆಂಗ್ ಅನ್ನಿಸ್ತಾಳ ಅವಳು? ಏನು ಅನ್ಸಲ್ವೇ? ಹಾ? ಆ ಅಲ್ಲಮ್ಮ, ಯಾವ್ದಾದ್ರೆ ಹೆಣ್ಣು ಆ ಜನರ ಮುಂದೆ, ಅದು ಇಂಥ ದಾಂಡಗಳ ಮುಂದೆ ಸೀರೆ ಬಿಸ್ತಾರ? ನೋಡು, ಅಷ್ಟೇ ಅಲ್ಲ ಕನ್ಸರ್ಸ, ಜಾಕೆಟ್ ಸುಮ್ನೆ ಇರೋ. ನೀನ್ ಯಾಕೆ ಆಟ ಬರ್ತಿರ್ತೆ? ನೋಡೋಣ, ಅವಳು ನಂಗೆ ಅತ್ತೆ ಆಗೋವಳು. ಅತ್ಕೆ ಅಂದ್ರೆ ತಾಯಿ ಸಮಾನ. ತಾಯಿ ನೊಂದ್ಕೊಂಡ್ಬಿಟ್ರೆ ನಾನು ನೊಂದ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ, ಅದಕ್ಕೆಲ್ಲ ನೀನ್ ಯಾಕೆ ನೊಂದ್ಕೋತೀಯ? ನಾನೇನ್ ಮಾಡ್ಬೇಕು ಹೇಳು? ಮತ್ತೆ ನನ್ ಸಮಾಧಾನ ಮಾಡೋ ಬದ್ಲು ಅವಳಿಗೋಗ್ ಸಮಾಧಾನ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ನಡಿ ನಡಿ. ಏಯ್, ನೀನೆಲ್ಲ ಹೋಗ್ತಿದ್ಯಾ? ಸಮಾಧಾನ ಮಾಡಕ್ಕೆ ಅಲ್ಲಿ ಅಣ್ಣ ಹೋಗಿದ್ದಾನೆ, ನೀನೇನ್ ಹೋಗ್ಬೇಕಾಗಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಬೈಬೇಕಾದ್ರೆ ಮಾತ್ರ ನಾನ್ ಜೊತೆಲಿ ಇರ್ಬೇಕು, ಸಮಾಧಾನ ಮಾಡಕ್ ಮಾತ್ರ ರವಿ ಒಬ್ನೇ ಹೋಗ್ಬೇಕೇನೋ? ನಾನು ಹೋಯ್ತೀನಿ. ಅಯ್ಯೋ ಸುಮ್ನಿರೋ, ನಿನಗೆ ಮೈ ಬೆಳೆದಿದ್ಯಾ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಸರಿಯಾಗಿ ಹೇಳ್ದೆ. ನೋಡು, ಅಣ್ಣ ಅಲ್ಲಿ ಪ್ರೀತಿ ಮಾಡಕ್ ಹೋಗಿದ್ದಾನೆ, ಅಲ್ಲಿ ಬೇರೆ ಯಾರು ಹೋಗ್ಬಾರ್ದು. ಹಂಗೆ ಅಂತ್ಯಾ? ಅದ್ ಹೆಂಗೆ ಅಂತ ನಾನು ಒಂದ್ಕಿತ ನೋಡ್ಕೊಂಡಿದ್ದೆ. ನೋಡು ನೋಡು. ಅಯ್ಯೋ, ಇಲ್ಲ, ನಾನ್ ನಿನ್ ಬೈದೆ, ಇನ್ಯಾರು ನಿನ್ಗೆ ಬೈತಾರ ಹೇಳು? ಊರ್ನವರೆಲ್ಲ ಬೈಯಕ್ಕಾಗತ್ತಾ? ಹಾಗಾದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇದೆ ತಾನೆ? ಅದೇನೋ ನನಗೆ ಗೊತ್ತಿಲ್ಲ ಕಣೆ. ಹೋಟೆಲ್ ನೀನ್ ನೋಡಿದ್ರೆ ನಂಗೆ ಏನೇನೇನೇನೋ ಆಗುತ್ತೆ ಕಣೆ. ಹೋಯ್ತು ಯಜಮಾನ್ರಿ, ಊರಿನ ಜನ ಒಬ್ಬೊಬ್ರೆ ಹೆಬ್ಬೆಟ್ ಹಾಕ್ಬಿಟ್ರೆ ಆ ಜಮೀನೆಲ್ಲ ನಿಮ್ದಾಗೋಗ್ಬಿಡುತ್ತೆ. ಆಮೇಲೆ ನೀವ್ ಆಸೆ ಪಡ್ತಿರೋ ಕಾರ್ಖಾನೆ 5 ವರ್ಷದಲ್ಲಿ ಹೆಬ್ಬೆಟ್ ಹಾಕ್ಸೋದ್ ಹೇಗೋ? ಊರ್ ಜನರೆಲ್ಲ ಇವತ್ತು ನಮ್ ಋಣದಲ್ಲಿದ್ದಾರೆ ಯಜಮಾನ್ರೆ. ನಾವ್ ಹೇಳದಂಗ ಅವ್ರು ಕೇಳಲೇಬೇಕು. ಹೆದರ್ಸಿ ಬೆದರ್ಸಿ ಮಾಡುವಂತ ಕೆಲಸ ಅಲ್ಲ ಇದು. ಜಾನ್, ನಾವು ಮಾತ್ರ ಸುಖವಾಗಿದ್ರೆ ಸಾಲದು, ಜೊತೆಲಿರೋರೆಲ್ಲ ಸಂತೋಷವಾಗಿರ್ಬೇಕು. ಯಜಮಾನ್ರೇನ ಮಾತಾಡ್ತಿದಾರೆ, ಆಮೇಲೆ ಬರೋಣ. ರವಿ, ಗುಟ್ಟೇನು ಇಲ್ಲ ಬಾಪ, ಊರಿನ ವಿಚಾರನೇ ಮಾತಾಡ್ತಾ ಇದೀವಿ. ಊರಿನ ವಿಷಯನ? ಏನ್ ಯಜಮಾನ್ರೆ ಅದು? ಊರಿನ ಜನ ಎಲ್ಲ ಕೆಲಸ ಕಾರ್ಯ ಇಲ್ಲದೆ ಒದ್ದಾಡ್ತಿದಾರಲ್ಲ, ಅವ್ರಿಗೊಂದ್ ದಾರಿ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದ್ ದೊಡ್ಡ ಕಾರ್ಖಾನೆ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಾಗೋಯ್ತು ಅಂದ್ರೆ ಯಾರಿಗೂ ತೊಂದರೆ ಇರೋಲ್ಲ. ದಿನ ಬೆಳಗಾದ್ರೆ ಕೆಲಸ, ಕೈ ತುಂಬಾ ಸಂಬಳ, ಎಲ್ರೂ ಸಂತೋಷವಾಗಿರ್ಬಹುದು. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಕಟ್ಟಿಸ್ಬಿಡಿ ಯಜಮಾನ್ರೆ. ಅಲ್ಲೇ ತಾನೇ ಬಂದಿರೋದು ಎಡವಟ್ಟು. ಆ ಕಾರ್ಖಾನೆ ಕಟ್ಬೇಕು ಅಂದ್ರೆ ಜಾಗ ಬೇಕಾ? ಆ ಜಾಗ ಎಲ್ಲಿರೋದು? ನಮ್ಮೂರ್ ಜಮೀನಲ್ಲಿ. ಅಲ್ಲಿ ಕಟ್ಬೇಕು ಅಂದ್ರೆ ಜನಗಳ ಒಪ್ಪಿಗೆ ಬೇಕಾ? ಆ ಒಪ್ಪಿಗೆ ಇದೆ ಅಂತ ಹೇಳೋಕೆ ಈ ಪತ್ರಗಳ ಮೇಲೆ ಹೆಬ್ಬೆಟ್ ಬೇಕಾ? ಅದನ್ನೇನಾದ್ರೂ ಈಗ ಮಾಡ್ಸಕ್ ಹೋಗಿ ಜನಗಳು ಯಜಮಾನ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಅವ್ರ ಚಿಂತೆ. ಅದಕ್ಕೆ ಯಾಕೆ ಯಜಮಾನ್ರೆ ಇಷ್ಟು ಯೋಚನೆ ಮಾಡ್ತೀರಾ? ನಮ್ಮ ಒಳ್ಳೇದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು. ನಾನೇ ಹೆಬ್ಬೆಟ್ ಹಾಕ್ಸ್ಕೊಂಡ್ಬರ್ತೀನಿ. ರವಿ, ಯೋಚನೆ ಮಾಡಪ್ಪ. ಯೋಚನೆ ಮಾಡಕ್ ಏನಿದೆ ಯಜಮಾನ್ರೆ? ಈಗಿನ ಕಾಲದಲ್ಲಿ ತಂದೆ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಿಮ್ಗೆ ಯಾಕೆ? ನಾನೇ ಹೆಬ್ಬೆಟ್ ಹಾಕ್ಸ್ಕೊಂಡ್ಬರ್ತೀನಿ. ಅರ್ಥವಾಯ್ತು ಯಜಮಾನ್ರೆ. ನೋಡಿ, ಯಜಮಾನ್ರು ನಮ್ ಕಷ್ಟ ನೋಡೋಕಾಗ್ದೆ
ನಮಗೋಸ್ಕರ ಒಂದು ಕಾರ್ಖಾನೆ ಕಟ್ಟಿಸ್ತಿದ್ದಾರೆ. ಕಾರ್ಖಾನೆ ಆಗೋಗ್ಬಿಟ್ರೆ ನಮ್ಗೆ ಯಾರಿಗೂ ತೊಂದರೆ ತಾಪತ್ರೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಈ ಪತ್ರಕ್ಕೆ ಒಂದ್ ಹೆಬ್ಬೆಟ್ ಹಾಕ್ಬೇಕು. ಅಲ್ಲ ಲಕ್ಷ್ಮಕ್ಕ, ಅವ್ರ ಕಾರ್ಖಾನೆ ಕಟ್ಟೋದಕ್ಕೆ ನಾವೇ ಕೆಬ್ಬಿಟ್ಟೋದ್ಬೇಕು? ಯಾಕಾದ್ರೂ ಆಗ್ಲಿ, ರವಿ ಮ್ಯಾಕೆ ನಮ್ ನಂಬಿಕೆ ಐತೆ. ಅವ್ರು ಹೇಳಿದ್ಮ ಮುಗೀತು. ಏನಿದು? ವೇಣ, ಒಂದೇ ಒಂದ್ ಪತ್ರ ಹೊಡೆದ್ಬಿಟ್ಟಿದೆ. ಯಾರ್ದದು? ಮಾದೇವ, ಮನೆ ನಂಬರ್ 17. ಏಯ್, ಪತ್ರಕ್ಕೆ ಸೈನ್ ಹಾಕೋ. ಖಾಲಿ ಪತ್ರಕ್ಕೆ ಸೈನ್ ಮಾಡೋಷ್ಟು ಮುಟ್ಟಾಳ ಅಲ್ಲ ನಾನು. ಕಾರ್ಖಾನೆ ಕಟ್ಸ್ಕೊಳ್ಳೋದು ನಿಮ್ಮ ಸ್ವಾರ್ಥಕ್ಕೆ, ಅದಕ್ಕೆ ನಾನು ಯಾಕೆ ಸೈನ್ ಮಾಡ್ಲಿ? ಅದು ಬೋಳ್ ಪತ್ರಕ್ಕೆ. ನನಗ್ ನಿಮ್ ಅಕ್ಕಿನೂ ಬೇಡ, ನೀವು ಕೊಡೋ ಕೆಲ್ಸಾನೂ ಬೇಡ. ನನ್ ಜಮೀನಲ್ಲಿ ನಾನು ದುಡ್ಡು ತಿಂತೀನಿ. ಸೈನ್ ಮಾಡ್ತೀಯೋ ಇಲ್ವೋ? ಮಾಡೋಲ್ಲ ಅಂತ ಹೇಳಿದ್ದು ಅರ್ಥ ಆಗೋಲ್ವಾ ನಿನಗೆ? ನೀನು ಒಡೆಯ ಕೆಲಸ ಎಲ್ಲ ಇಟ್ಕೋಬೇಡ, ಈ ಕಡೆ ಬಾ. ಅಯ್ಯ, ತಲೆ ಎಲ್ಲ ಮಾದೇವ ನಿನಗೆ. ಯಜಮಾನ್ರ ಕಾರ್ಖಾನೆ ಕಟ್ಟಿಸಿರೋದು ನಮಗೋಸ್ಕರ. ಅವ್ರ ಕಾರ್ಖಾನೆ ಕಟ್ಟಿದ್ಮೇಲೆ ಅವ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ. ಈಗ ಬೆಟ್ಟಾಕ ಬಾ. ಏಯ್ ಹೋಗಲೇ, ನೀನು ಅವನ್ ಗುಲಾಮ. ಅವನ್ ಮಾತು ನೀನ್ ಕೇಳ್ತೀಯ, ನಾನು ಯಾಕೋ ಕೇಳಲಿ? ಏಯ್ ನೋಡು, ಯಜಮಾನ್ರ ಬಗ್ಗೆ ಆಗಲ್ಲ ಮಾತಾಡ್ಬೇಡ, ಚೆನ್ನಾಗಿರಕಿಲ್ಲ ಅಂತೀನೋ. ಅವನು ಅಂತೀನಿ, ಅವನ ಅಪ್ಪ ಅವನು ಒಂದು ತಿಮ್ಮಿಂಗ್ ಹಾಕಣೋ, ಕಂಡವ್ರ ತಲೆ ಹೊಡಿಯೋ ಲಫಂಗ. ಹೋಯ್ತಾ ಇದ್ದಾರೆ ಯಜಮಾನಂಗೆ. ರವಿ ಗಿಣಿಗಿಡ್ದಂಗೆ ಹೇಳ್ತಾವನೆ. ನಾಳೆ ಕಿಟ್ಟಿ ಸುಮ್ಕಿರಿ, ದುರಾಂಕರ ಇಲ್ಲಿ ಮಾದೇ ಒಂದು. ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಬಟ್ ಹಾಕಲ್ಲ ನೀನು. ಅಪ್ಪಲ್ಲ ಏನೋ ಮಾಡ್ತೀರಾ? ಶಬಾಷ್ ರವಿ, ಶಬಾಷ್. ನನಗಾಗ್ತಾ ಇರೋ ಸಂತೋಷಕ್ಕೆ ನಿನಗೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಬಾಪ. ನಿನಗೇನ್ ಬೇಕೋ ತಗೋ, ಎಷ್ಟು ಬೇಕಾದ್ರೂ ತಗೋ. ನನಗಿದೆಲ್ಲ ಯಾವ್ದು ಬೇಡ ಯಜಮಾನ್ರೆ. ಮತ್ತೇನ್ ಬೇಕು ರವಿ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ನನ್ ಪ್ರೀತಿ ಯಾವಾಗ್ಲೂ ಇರುತ್ತಪ್ಪ. ಬೇಕಾಗಿಲ್ಲ. ಅವನ ಪ್ರೀತಿ ನಿಂಗೂ ಬೇಕಾಗಿಲ್ಲ, ಈ ಊರಿನ ಜನಕ್ಕೂ ಬೇಕಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ನಮ್ ಮಾದೇವಂಗಿತ್ತ ನಿಮ್ ಯಜಮಾನನೇ ದೊಡ್ಡವನಾಗ್ಬಿಟ್ ನನಗೆ. ಅಯ್ಯಯ್ಯೋ, ಅವ್ರ ಯಜಮಾನ್ರು ಅಲ್ಲ ಕಣವ, ದೇವ್ರು. ಎಂತ ದೊಡ್ಡ ಗುಣ ಅವ್ರದ್ದು. ಯಾರಿಗಾದ್ರೂ ಕಷ್ಟ ಅಂದ್ರೆ ತನ್ನ ಪ್ರಾಣನೇ ಕೊಟ್ಬಿಡ್ತಾರೆ. ಅವನು ಪ್ರಾಣ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಎಲ್ಲರ ಪ್ರಾಣನೂ ತೆಗೆದು ಬಿಡ್ತೀಯ. ಆ ಮಾದೇವ ಪಾಪ. ಪಾಪ ಅಂತೆ ಪಾಪ. ಕತ್ತೆ ವಯಸ್ಸಾಗಿದೆ ಅವನ್ಗೆ, ಅವನ್ಗೋಗ್ ಪಾಪ ಅಂತೀಯಲ್ಲ. ನಾನು ಅಷ್ಟೊಂದು ಬೇಡ್ಕೋತಾ ಇದ್ದೀನಿ, ಒಂದೇ ಒಂದು ಹೆಬ್ಬಟ್ಟು ಓದ್ತು ಒಂದೇ ಓದ್ಲಿಲ್ಲ. ನಾನೇನ್ ಮಾಡ್ಲಿ? ಅಲ್ಲಮ್ಮ ನೀನೇ ಹೇಳು. ಯಜಮಾನ್ರು ಅಕ್ಕಿ ಕೊಡ್ತಾರೆ, ಕಾರ್ಖಾನೆ ಕಟ್ಟಿಸ್ತಾ ಇದಾರೆ, ಏನೇ ತೊಂದ್ರೆ ಬಂದ್ರು ಓಡ್ ಬಂದ್ ಸಹಾಯ ಮಾಡ್ತಾರೆ. ಅಂತವ್ರ ಬಗ್ಗೆ ಅವ್ನು ಕೆಟ್ಟಾಗ ಮಾತಾಡ್ಬೋದಾ? ಅದಕ್ಕೆ ಕೈ ಮುರಿದು ಹಾಕದ? ಅಯ್ಯಯ್ಯೋ, ನಾನು ಅವ್ನ ಕೈನ ಮುರಿಲಿಲ್ಲಮ್ಮ. ಇಲ್ಲ, ಅವ್ನ ಹೆಂಡತಿನ ಕೈ ಮುರಿದಿರ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅವನು. ನಾನು ಅವ್ನ ಕೈನ ಸುಮ್ನೆ ಹಿಂಗ್ ಮುಟ್ಟಿದ ಅಷ್ಟೇ. ನೋಡು, ಹೊಟ್ಟೆ ಸಿದ್ಧ, ಊಟ ಹಾಕು ಬಾ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಣ್ಣ ನಿಂಗೆ. ಏನಂಗಂದ್ರ? ಅವನಿಗೆ ನಿಜವಾಗ್ಲೂ ಕೈ ಮುರಿದೋಗಿದೆ ಅಣ್ಣ. ಪಾರ್ವತಿ ಗೌರಿ ಎಷ್ಟು ಅಳ್ತಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ. ಅಯ್ಯೋ, ನನ್ ಕೈ ಮುರಿದು ಬಿಟ್ಟಿಯ ನೀನು. ಅಯ್ಯೋ, ತಡ್ಕೊಳಕ್ಕಾಗಲ್ಲ. ಅಯ್ಯೋ ಬೇಡ, ಅಯ್ಯೋ ಬೇಡ. ನನ್ನ ಮಗನೇ ನಾಟಕ ಆಡ್ತಾ ಇದ್ಯಾ ಮಾಧವ? ನಿಜವಾದ ಕೈ ಮುರಿದೋಗಿದ್ಯಾ? ಅರೆ, ಯಾಕೆ ಇವ್ನಿಗೆ ಕಿರ್ಸ್ಕೊಂಡ? ಏನಪ್ಪ ನೀನು? ಕೈ ಮಳೆ ಮುರಿದೋಗಿದೆ, ಮತ್ತೆ ನೋಯಿಸ್ತಾ ಇದೀಯಾ?
ಸಂತೋಷನ ನಿನ್ಗೆ? ಸಂತೋಷನ? ಯಾರ ಕೈ ಮುರಿದ್ರು ಪರವಾಗಿಲ್ಲ, ಯಾರ ಕಾಲ್ ಮುರಿದ್ರು ಪರವಾಗಿಲ್ಲ, ನಿಮ್ ಯಜಮಾನನ್ ಖುಷಿ ಪಡಿಸ್ಬೇಕು ಅಲ್ಲ? ಅವನ್ ಮಾಡೋ ಮೋಸಕ್ಕೆ, ಮನೆ ಹಾಳ್ತನಕ್ಕೆ ನೀನ್ ಬೆಂಬಲ ಕೊಡ್ತಿದ್ಯಾ? ಸರ್ಸು, ಯಜಮಾನ್ರ ಬಗ್ಗೆ ಕೇವಲವಾಗಿ ಮಾತಾಡ. ಯಾಕೆ ಮಾತಾಡ್ಬಾರ್ದು? ನೀನೇನ್ ಮಾಡ್ತಿದ್ಯಾ ಅಂತ ನಿಂಗ್ ಗೊತ್ತಾ? ಯಜಮಾನ್ರು ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಒತ್ತಿಸ್ಕೊಂಡ್ ಬಾ ಅಂದ ತಕ್ಷಣ ಬಲವಂತವಾಗಿ ಎಲ್ಲರ ಕೈಲೂ ಹೆಬ್ಬೆಟ್ ಒತ್ತಿಸ್ಕೊಂಡ್ ಹೋಗ್ಕೊಟ್ಟಿಯಲ್ಲ, ಅದ್ರಲ್ಲಿ ಅವ್ನು ಏನ್ ಬರ್ಕೊಂತಾನೆ ಅಂತ ನಿಂಗ್ ಗೊತ್ತಾ? ಅವರು ನಮ್ಮ ಒಳ್ಳೇದಕ್ಕೆ ಎಲ್ಲ ಒಳ್ಳೇದನ್ನ ಮಾಡೋಕೆ ಪತ್ರ ಏನಕ್ ಬೇಕು? ಹಾಗೆ ಮಾಡ್ಬೋದಲ್ಲ. ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳಕ್ ಹೋಗ್ತೀಯ ಸರ್ಸು? ಅವ್ರ ತಲೆಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಮಾಡಿಸ್ಬೇಕು. ಒಬ್ಬರಿಗೆ ಒಂದು ತುತ್ತು ಅನ್ನ ಹಾಕೋಕ್ ಯೋಚನೆ ಮಾಡು. ಈ ಕಾಲದಲ್ಲಿ ಇವನ್ ಯಜಮಾನ ಒಂದೊಂದು ಮನೆಗೂ ಒಂದೊಂದು ಮೂಟೆ ಅಕ್ಕಿ ಕೊಡ್ತಾನೆ ಅಂದ್ರೆ ಅವನ್ದೇನೋ ದೊಡ್ಡ ಲೆಕ್ಕಾಚಾರ ಇರ್ಬೇಕು. ಸರ್ಸು, ಸರ್ಸು, ಹೊಟ್ಟೆ ತಾಳ ಆಗ್ತಿದೆ, ಊಟ ಬಡ್ಸು ಬಾರವಾ. ನಾನು ಬಡಿಸೋದು ಇಲ್ಲ, ನಾನು ಊಟನೂ ಮಾಡೋಲ್ಲ. ಇಲ್ಲೋಡು, ನೀನು ಅಳ್ಬೇಡ. ನೀನು ಊಟ ಬಡಿಸಿದ್ರು ಪರವಾಗಿಲ್ಲ, ಊಟ ಮಾಡು ಬಾ. ನನ್ಗೊಂದ್ ಮಾತ್ ಕೊಟ್ರೇನೆ ನಾನು ಊಟ ಮಾಡೋದು. ಅದೇನ್ ಹೇಳವಾ? ನಾಳೆಯಿಂದ ನಿಮ್ ಯಜಮಾನ್ರ ಹತ್ರ ನೀನ್ ಕೆಲ್ಸಕ್ ಹೋಗ್ಬಾರ್ದು. ನೋಡಿದ್ಯಾ, ನಿನ್ ತಂಗಿಗಿಂತ ನಿನ್ ಯಜಮಾನೇನೆ ಹೆಚ್ಚಾ? ನೋಡವ, ನಿನಗ್ ನಾನು ಯಾಗೋ, ನನಗ್ ನನ್ನ ಯಜಮಾನ್ರಾಗಿ. ಹೌದಣ್ಣ, ನಿನಗೆ ಅವನ್ ಮೇಲೆ ತುಂಬಾ ಪ್ರೀತಿ. ಅದನ್ನೇ ಅವನ್ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾನೆ. ನಿನಗ್ ಗೊತ್ತಾಗ್ತಿಲ್ಲ, ಮಾಡ್ತಾ ಇದ್ಯಾ? ನಿನ್ನ ಅಸ್ತ್ರವಾಗಿಟ್ಕೊಂಡು ಅವನ್ ಎಲ್ಲ ಕಾರ್ಯ ಸಾಧಿಸ್ತಾ ಇದ್ದಾನೆ. ಅವನೊಬ್ನೇ ಬಂದಿದ್ರೆ ಪತ್ರಕ್ಕೆ ಯಾರು ಹೆಬ್ಬೆಟ್ ಒತ್ತುತ್ತಾ ಇರ್ಲಿಲ್ಲ. ನೀನ್ ಕೇಳಿದ್ ಕೂಡ್ಲೆ ಒಬ್ರು ಉಸಿರೆತ್ಲಿಲ್ಲ. ಯಾಕೆ ಹೇಳು? ನಿನ್ ಮೇಲೆ ಅವ್ರಿಗೆ ಪ್ರೀತಿ, ನಂಬಿಕೆ. ಅವ್ರೆಲ್ರಿಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅವ, ನೀನು 4 ಅಕ್ಷರ ಓದಿದ್ಯಾ, ನಿನಗೆ ಒಳ್ಳೇದು ಕೆಟ್ಟದು ಗೊತ್ತಾಗತ್ತೆ. ಆದ್ರೆ ನಾನು, ನಮ್ಗೆ ಅನ್ನ ಹಾಕೋನೆ ಒಡೆಯ, ದುಡ್ಡು ಕೊಡೋನೆ ದೇವ್ರು. ಅಂತ ದೇವ್ರ ಸಹವಾಸ ನಮಗ್ ಬೇಡಣ, ಬಿಟ್ಬಿಡು. ಆಗಲ್ಲ ಕಣವ. ಯಾಕೆ? ಅವ್ರು ನಮಗ್ ಬೇಕಾದಷ್ಟು ಉಪಕಾರ ಮಾಡಿದಾರವ. ನೀನ್ ಓದ್ಸಕ್ಕೆ, ನಿನ್ ಬಟ್ಟೆಗೆ ಎಲ್ಲದಕ್ಕೂ ಅವರೇ ದುಡ್ಡು ಕೊಟ್ಟಿದ್ದಾರೆ. ಇವತ್ ನಾವಿಬ್ರು ಅವ್ರ ಒಂದಲಿದ್ದೀವಮ್ಮ. ತಾಯಿ ನಮಗ್ ಜನ್ಮ ಕೊಡ್ತಾಳೆ ಅನ್ಬಿಟ್ಟು ಅವಳು ಹೇಳಿದ್ದನ್ನೆಲ್ಲ ವೇದಾಂತ ಅಂತ ಒಪ್ಕೊಳಕ್ಕಾಗತ್ತಾ? ತಪ್ಪು ಯಾರೇ ಮಾಡಿದ್ರು ಅದ್ ತಪ್ಪೆ. ನಿನಗ್ ನೀನ್ ಯಜಮಾನನೇ ಬೇಕು ಅನ್ನೋದಾದ್ರೆ ನಿನ್ ತಂಗಿನ ಮರ್ತು ಬಿಡು. ಸರ್ಸು, ಏನಮ್ಮ? ನನ್ ಮೇಲೆ ನಿಂಗ್ ನಿಜವಾಗ್ಲೂ ಪ್ರೀತಿ ಇದ್ರೆ ಅಲ್ಲಿಗೆ ಹೋಗಲ್ಲ ಅಂತ ಮಾತ್ ಕೊಡು. ಓದಿರೋ ಹುಡುಗಿ ತಪ್ಪು ಕಂಡು ಹಿಡಿಯೋದೇ ಅವಳಿಗೆ ಕೆಲಸ. ಹಾಗಂತ ನಾವು ತಪ್ಪು ಮಾಡಬಾರ್ದು. ನೀವ್ ಅದೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ ಯಜಮಾನ್ರೆ. ಚಿಕ್ಕ ಹುಡುಗಿ ತಿಳಿದೆ ಅನ್ಬಿಟ್ಲು. ದೇವಸ್ಥಾನಕ್ಕೆ 100 ಜನ ಹೋಯ್ತಾರೆ. ಯಾರೋ ಒಬ್ರು ನಾಸ್ತಿಕರು ದೇವ್ರನ್ನ ಬೈದಿದ್ಕೆ ದೇವ್ರು ಬೇಸರ ಮಾಡ್ಕತಾನ. ನೋನು, ನನಗೆಲ್ರೂ ಒಂದೇ. ಬೈಯೋರಾಗ್ಲಿ ಹೊಗಳೋರಾಗ್ಲಿ ಎಲ್ಲ ನನ್ನ ಜನ, ನನ್ನ ಪ್ರೀತಿ ಜನ. ನೋಡ್ದ ತಿಪ್ಪೆ, ಅದಕ್ಕೆ ನಮ್ಮ ಯಜಮಾನ್ರನ್ನ ದೇವ್ರು ಅನ್ನೋದು. ರವಿ, ನಿನ್ ತಂಗಿಗೆ ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಪ. ಯಜಮಾನ್ರೆ, ಅವಳನ್ನ ಎದುರು ಹಾಕೊಂಡು ನೀನ್ ಇಲ್ಲಿ ಕೆಲಸ ಮಾಡೋದ್ ಬೇಡ. ನೀನ್ ಎಲ್ಲೇ ಇದ್ರು ನನ್ನ ಮಗ, ನನ್ನ ಮುದ್ದು ಮಗ. ಸುಮ್ಮನೆ ಸ್ವಲ್ಪ ದಿವಸ ಅವಳಿಗೆ ನಾನ್ ಯಾರು ಏನು ಅಂತ ನಿಧಾನವಾಗಿ ತಿಳಿಲಿ. ಆಮೇಲೆ ಅವಳೇ ಕಳಿಸ್ಕೊಡ್ತಾಳೆ. ಅಲ್ಲಿ ತನಕ ನೀನ್ ಅವಳ ಮುಂದೆನೆ ಇರು. ನೀನ್ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ನಾನ್ ಮಾಡ್ತೀನಿ. ಯಜಮಾನ್ರೆ, ನಾನ್ ನಿಮ್ಮನ್ ಬಿಟ್ಟು. ಅವ್ರೇನ್ ನಿನ್ ಕೆಲಸದಿಂದಾನೇ ತೆಗಿತಾ ಇಲ್ವಲ್ಲ? 2 ದಿವಸ ಮನೇಲಿರು ಅಂತ ಹೇಳೋರೆ, ಅದಕ್ಯಾಕ್ ಮಗ ಸಣ್ಣದ್ ಮಾಡ್ಕಂತ ರವಿ? ಬಾಬಾ ಹೋಗು. ಅವ್ರ ಅಣ್ಣನ್ ದಾರಿ ತಪ್ಪಿಸ್ಬಿಟ್ಲು ತಂಗಿ. ಊರ್ ಜನರ ದಾರಿ ತಪ್ಸಕ್ ಮೊದ್ಲು
ನಾವು ಅವಳಿಗೆ ಬೇರೆ ದಾರಿ ತೋರಿಸ್ಬೇಕು. ನಾನೀಗ ಹೇಳೋದನ್ನ ಚೆನ್ನಾಗ್ ಗಮನದಲ್ಲಿ ಇಟ್ಕೊಂಡ್ ಕೇಳಿ. ನೀವೆಲ್ಲ ಜಮೀನ್ದಾರ್ ಕೊಡೋ ಅಕ್ಕಿ ತಗೊಂಡು ವ್ಯವಸಾಯ ಮಾಡೋದ್ ನಿಲ್ಲಿಸ್ಬಿಟ್ರೆ ಇನ್ನು 2 ವರ್ಷದಲ್ಲಿ ನಿಮ್ ಜಮೀನು ನಿಮ್ ಕೈ ಬಿಟ್ಟು ಹೋಗುತ್ತೆ. ಏನವ್ವ ನೀನ್ ಹೇಳ್ತಿರೋದು? ನೀವೀಗಾಗ್ಲೇ ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಹಾಕಿ ಕೊಟ್ಟಿದ್ದೀರಾ. ಅವ್ನ್ ನಿಮ್ಗೆ ಅಕ್ಕಿನೂ ಕೊಡ್ತಿದ್ದಾನೆ. ಜಮೀನ್ನ ನೀವೇ ಅವನಿಗೆ ಮಾರಿರೋ ತರ ಅದ್ರಲ್ಲಿ ಅವ್ನ್ ಬರ್ಕೊಂಡ್ಬಿಡ್ತಾನೆ. ಆಮೇಲೆ ನೀವ್ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರು ಅದ್ ನಡಿಯಲ್ಲ. ನಿಮ್ ಜಮೀನಲ್ಲಿ ನೀವ್ ಯಾಕೆ ವ್ಯವಸಾಯ ಮಾಡ್ತಿಲ್ಲ ಅಂದ್ರೆ ನಿಮ್ ಕೈಲಿ ಉತ್ತರ ಕೊಡಕ್ ಆಗಲ್ಲ. ಅಯ್ಯೋ ಶಿವನೇ, ಇದು ಏನ್ ಅನ್ಯಾಯ! ನಾಳೆಯಿಂದ ಅವ್ನ್ ಕೊಡೋ ಅಕ್ಕಿನ ಯಾರು ತಗೋಬಾರ್ದು, ಬೇಡ ಅಂತ ಹೇಳಿ. ಬಲವಂತ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದು ನಮ್ ಭೂಮಿ, ನಮ್ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿರೋ ಆಸ್ತಿ. ನಾ ಕಂಡವ್ರಿಗೆ ಬಿಟ್ಟಿಯಾಗಿ ಕೊಡಬಾರ್ದು. ಹೇಗಾದ್ರೂ ಮಾಡಿ ಅವ್ರ ಹತ್ರ ಇರೋ ಪತ್ರನ ನಾವು ತರಿಸ್ಕೋಬೇಕು. ಅದಕ್ಕೆ ನಾನು ಬೇರೆ ಉಪಾಯನೇ ಕೊಡ್ತೀನಿ. ರವಿ, ನಿಂತ್ಕೊಳಪ್ಪ. ಯಾಕಜ್ಜಿ? ನಿನ್ ತಂಗಿನ ಓದಿಸಿದ್ದಕ್ಕೂ ಸಾರ್ಥಕವಾಯ್ತು. ಏಟೊಂದ್ ಮಾತಾಡ್ತಾಳೆ, ಎಂಥ ವಿಷಯ ತಿಳ್ಕೊಂಡವಳೆ. ಅಯ್ಯ, ನನ್ ತಂಗಿ ಮಾತಾಡಿರೋ ಇಂಗ್ಲಿಷ್ ಇವ್ರಿಗೆಲ್ಲ ಅರ್ಥ ಆಗಿರುತ್ತಲ್ವಾ? ಹೆಂಗ್ ಅರ್ಥ ಆಯ್ತದೆ? ಆ ಶಬ್ದ ಕಿವಿ ಮೇಲೆ ಕೇಳಿಸ್ಕೊಂಡೇ ಇಲ್ವಲ್ಲ ಬಡ್ಡೆ ತಗೋ. ಏನ್ರಲ್ಲ ನಿನ್ ತಂಗಿನೂ ಹೊಗಳೋದಕ್ಕಿಂತ ನೀನು ಹೊಗಳ್ಬೇಕು. ಯಾಕೆಂದ್ರೆ ಓದಿಸಿ ನೀನಲ್ವಾ? ಹಾ, ಟ್ಯಾಂಕು. ಏನ್ರ ಹಂಗಂದ್ರೆ? ನಂಗೂ ಗೊತ್ತಿಲ್ಲ. ಬಾಫೆಲೋ ಪಾಲು ನಮ್ ರವಿ ಇಂಬ್ಲಿಸೋ. ಇವನ್ ತಂಗಿ ಇಂಗ್ಲಿಷ್ ಮಾತಾಡ್ತಾಳ ಇಲ್ವೋ ಗೊತ್ತಿಲ್ಲ. ಇವನ್ ಮಾತಾಡೋ ಇಂಗ್ಲಿಷ್ ಕಿವಿನೇ ಕಿತ್ತೋಗುತ್ತೆ. ಏನಣ್ಣ ನೀನು ಹೆಂಗಸರ ತರ ಇದನ್ನೆಲ್ಲ ಮಾಡ್ಕೊಂಡು? ಅಯ್ಯೋ, ನೀನ್ ಸ್ವಲ್ಪ ಸುಮ್ನೆರಮ್ಮ. ಊರವ್ರ ಕಣ್ಣೆಲ್ಲ ನಿನ್ ಮೇಲೆ ಇದೆ. ನನ್ ಕಣ್ಣು ಐತೆ. ಎದೋತ್ತಪ್ಪ, ತಗೊಂಡೋಗಿ ಕೊಟ್ಟಿಗೆಲ್ ಇಟ್ಬಿಡ್ಬಾ, ಹೋಗು. ಸರ್ಸು ಬೆಳೆ ಬೆಳೆಯುವಾಗ ಅದೆಷ್ಟು ಕಷ್ಟ ಪಡ್ತೀವಿ ಅಂದ್ರೆ ಫಸಲ್ ಬಂದಾಗ ಅದೆಲ್ಲ ಮರ್ತು ಬಿಡ್ತೀವಿ. ನೀನ್ ಓದ್ಸಕ್ ಕಳ್ಸೋವಾಗ ಈ ಊರಿನ ಜನ ನನ್ನ ಮುಟ್ಟಾಳ ಅಂತ ಬೈತಿದ್ರು. ನೀನ್ ಓದ್ ಬಂದ್ಮೇಲೆ ಅದೇನ್ ಕಿಸಿತಾಳ್ ನೋಡೋಣ ಅಂತಿದ್ರು. ಈಗ ಅದೇ ಜನ ನನ್ ತಂಗಿ ಬುದ್ಧುವಂತೆ ಅಂತ ಹೇಳಿದಾಗ ನನ್ಗೆ ಸಂತೋಷ ಆಗ್ತಿದೆ ಗೊತ್ತೇನವ? ಇಷ್ಟಕ್ಕೆ ಸಂತೋಷ ಪಡ್ತಿದ್ಯಲ್ಲ, ಇನ್ ಮುಂದೆ ನೋಡು ಎಂಥ ಅದ್ಭುತಗಳಿದೆ ಅಂತ. ಅದೇನ್ ಹೇಳ್ಬಿಡು. ಸರ್ಸು ಎಲ್ಲೋದ್ ಇವಳು? ಏನಯ್ಯ, ಒಟ್ಟಿಗೆ ಮಾತಾಡ್ಕೊಂಡು ಎಲ್ಲ ಬಾಗ್ಲಾಕೊಂಡ್ಬಿಟ್ಟವ್ರೆ. ನಮ್ ಬಂಡವಾಳ ಎಲ್ಲ ಬಯಲಾಗಿರ್ಬೇಕು. ಅಕ್ಕಿ ಮುಟ್ಟೆ ಇಳ್ಸ ಕೇಳು. ಬಿಡು, ಪದವೀಧರೆ ಪ್ರಾಣ ತ್ಯಾಗ ಮಾಡೋ ಮೊದಲು ಊರಿನ ಜನಕ್ಕೆ ಒಂದ್ ಅವಕಾಶ ಕೊಡೋಣ. ಎಲ್ರೂ ಕೇಳಿ, ಮರ್ಯಾದೆಯಾಗಿ ನಿಮ್ ಮನೆ ಮುಂದಿರೋ ಅಕ್ಕಿ ಮೂಟೆನ ನಾನು 10 ವರ್ಷದೊಳಗೆ ತಗೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ಇವಳು ಇಲ್ಲೇ ಉದ್ರೋಗ್ತಾಳೆ. ನೀವ್ ಯಾರು ಹೆದರ್ಕೋಬೇಡಿ, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಒಂದು ಎರಡು ಮೂರು ನಾಲ್ಕು ಅಣ್ಣವ್ರೆ, ಅದನ್ನ ಮುಟ್ಬೇಡಿ, ದಯವಿಟ್ಟು ನನ್ ಮಾತು ಕೇಳಿ. ಐದು. ಜಾನ್ಕಮ್ಮ, ನೀವಾದ್ರೂ ನಿಮ್ ಯಜಮಾನ್ರಿಗೆ ಹೇಳಿ, ನಿಮ್ ಜಮೀನೆಲ್ಲ ಹಾಳಾಗುತ್ತೆ. ಜಮೀನ್ ಹೋದ್ರೆ ಇನ್ನೊಂದ್ ತಗೋಬಹುದು, ಪ್ರಾಣ ಹೋದ್ರೆ ಎತ್ಕೊಳ್ರಿ. ಆರು. ನಿನ್ನ ಕೇಳ್ಬಿಟ್ರೆ ಯಾರು ಕುದ್ಗಲು ತಾಳಿರಲ್ಲ, ಎತ್ಕೊಳ್ರಿ. ಹಿಡ್ಕೊ. ಮಾದೇವಣ್ಣ, ನೀವು ಕೂಡ ನೋಡವ್ವ, ನಾನು
ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಮಗೋಸ್ಕರ ನೀನ್ ಪ್ರಾಣ ಕೊಡೋದನ್ನ ನಮ್ ಕೈಲಿ ನೋಡಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಅಣ್ಣಂಗೆ ನೀನೇ ಪ್ರಾಣ. 8 9 ನನ್ನ ತಂಗಿ ಮೇಲೆ ಸಸ್ಸು ನಿಮ್ಗೇನು ಆಗಿಲ್ಲ ತಾನೇ? ಏನೂ ಆಗಿಲ್ಲ. ಏನವ ಸರ್ಸು, ನಿನ್ಗೆ ಯಾಕೆ ಬೇಕಿದಲ್ಲ? ನಿಂಗೆ ಏನಾದ್ರೂ ಆಗ್ಬಿಟ್ಟಿದ್ರೆ? ನೀನೇಕಪ್ಪ ಇಲ್ಲಿಗೆ ಬಂದೆ? ನಿಮ್ ಎದುರು ನಿಲ್ಲೋದಕ್ಕೆ ಈ ಊರಿನಲ್ಲಿರೋ ಗಂಡಸರ ಹಿಂಜರಿವಾಗ ಕೇವಲ ಒಂದು ಹುಡುಗಿ ನಿಮ್ಮನ್ನು ಎದುರಿಸಿ ನಿಂತಿದ್ದಾಳಂದ್ರೆ ಅವಳ ಧೈರ್ಯನ ಮೆಚ್ಚಲೇಬೇಕು. ಶಬಾಷ್. ಬಡವರನ್ನು ಯಾಮಾರಿಸಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡ್ತಿದ್ರಲ್ಲ, ಯಾರಿಗೋಸ್ಕರ? ನಿನ್ಗೋಸ್ಕರ ಕಣಪ್ಪ. ಭಾಸ್ಕರ, ಮಾತಾಡಿ ಹೊಡಿಯಪ್ಪ. ತಂದೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ದಯವಿಟ್ಟು ಹೊಟ್ಟೋಗಿ. ಊರ್ ಜನರೆದುರಿಗೆ ನನಗೆ ಅವಮಾನ ಮಾಡ್ತೀಯ? ಯು ಶಟ್ ಅಪ್. ಮನೆಗ್ ಬಾ, ವಿಚಾರಿಸ್ಕೊತೀನಿ. ಚಿಕ್ಕ ಯಜಮಾನ್ರೆ, ನನ್ನ ತಂಗಿನ ಕಾಪಾಡ್ಬಿಟ್ರಿ. ನಿಮ್ ಋಣನೇ ಯಾಕೆ ತೀರಿಸ್ಲಿ? ಅಂಥ ದೊಡ್ಡ ಮಾತಾಕೆ ರವಿ. ನಮ್ ತಂದೆ ಮಾಡೋ ಪಾಪಕ್ಕೆಲ್ಲ ನಾವು ಪ್ರಾಯಶ್ಚಿತ್ತ ಹುಡುಕ್ಬೇಕು. ದಯವಿಟ್ಟು ಕ್ಷಮಿಸ್ಬಿಡಿ, ಬರ್ತೀನಿ. ಅಂತ ತಂದೆಗೆ ಇಂಥ ಮಗನ? ಅಲ್ಲಮ್ಮ, ಅದೇನೋ ಅದ್ಭುತ ಮಾಡ್ತೀನಿ ಅಂದಲ್ಲ, ಅದಿದೇನಾ? ಅಯ್ಯೋ, ಈಗ ನೆನ್ಸ್ಕೊಂಡ್ರು ಇದೇ ಮೇಲೆ ಕೆಂಡ ಸುರಿದಂಗಾಗುತ್ತೆ ನೋಡು. ನಿಂಗೇನಾದ್ರೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಒಪ್ಪತ್ತು ಊಟ ಮಾಡ್ಕೊಂಡು ನಿಮ್ಮಣ್ಣ ಕಂಡವ್ರ ಮನೆ ಜೀತ ಮಾಡಿದ್ದೆ ನಿನ್ನ ಓದ್ಸೋಕ್ಕೋಸ್ಕರವಾ? ಓದ್ಸಕ್ಕೆ. ಆದ್ರೆ ನೀನ್ ಈ ತರ ಮಾಡ್ತೀನಿ ಅಂತ ಗೊತ್ತಾಗಿದ್ರೆ ನಾನು ಓದಿಸ್ತಾನೆ ಇರ್ಲಿಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು. ನನ್ನನ್ನು ಯಾಕಣ ಓದಿಸ್ದೆ? ನೀನ್ ಓದ್ಬೇಕಾಗಿತ್ತು. ನೀನ್ ಓದಿದ್ರೆ ಇಲ್ಲಿ ನಡೀತಾರೋ ಅನ್ಯಾಯ ಎಲ್ಲ ನಿಂಗೆ ಗೊತ್ತಾಗಿರೋದು. ಆಗ ನೀನ್ ನನ್ ಜಾಗದಲ್ಲಿ ಇರ್ತಿದ್ದೆ, ಇವ್ರನ್ನೆಲ್ಲ ಬಡಿತಿದ್ದೆ. ನೋಡಿದ್ಯಾ ಇವಾಗ ಏನಾಯ್ತು ಅಂತ? ಅವ್ರು ನಿಜವಾಗ್ಲೂ ಯೋಗ್ಯರಾಗಿದ್ರೆ ಎಲ್ರೂ ಅಕ್ಕಿ ಬೇಡ ಅಂದ ತಕ್ಷಣ ಅವ್ರಿಗೆ ರೋಷ ಬಂತು? ನಾನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನನ್ ಕೊಲ್ಲಕ್ ಯಾಕೆ ಪ್ರಯತ್ನ ಪಟ್ರು ಅಂತ ಯೋಚನೆ ಮಾಡು. ನಾನ್ ಯಾಕೆ ಯೋಚನೆ ಮಾಡ್ಲಿ? ಊರ್ ಜನರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ಎಂದೆ? ನನ್ನ ಕನಸಲ್ಲ ಈ ಮೆಗಾ ಸಿಟಿ. ಇದನ್ನ ನಾನು ಕಟ್ಟಿ ಮುಗಿಸ್ಲೇಬೇಕು. ಎಷ್ಟೋ ಜನ ಇದ್ರ ಮೇಲೆ ದುಡ್ಡು ಸುರಿತಾನೆ ಇದ್ದಾರೆ. ನಾವೇನ್ ಮಾಡ್ತಿದ್ವಿ? ಆಫ್ಟರ್ ಆಲ್ ಜಮೀನು ಅಂತ ಆಸೆ ಇದ್ರೆ ದುಡ್ಡು ಕೊಟ್ಟಿಲ್ಲದ್ರೆ ಕೊಂಡ್ಕೊಳಪ್ಪ. ಹೋಗಿ ಆ ಬಡ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಯಾರು ಹೇಳಿದ್ದು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀನಿ ಅಂತ? ನಾನ್ ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಯಾಕೆ? ನಿಮ್ ಯಜಮಾನ್ರ ಮಗನೇ ಅವ್ರ ಅಪ್ಪನ ಬೀದಿಲ್ ನಿಲ್ಲಿಸ್ಕೊಂಡು ಹೋಗಿರ್ಲಿಲ್ಲ? ಇಷ್ಟಾದ್ರೂ ನೀನ್ ಅವ್ನ್ ಒಳ್ಳೆಯವನು ಅಂತೀಯ? ಖಂಡಿತ ಹೇಳಲ್ಲ. ನಿನ್ ಎಂಜಿನ ಕಾಸಿಗೆ ಆಸೆ ಪಟ್ಟು ನಿನ್ನ ಸುತ್ತ ಇರೋರು ನಿನ್ನ ಒಳ್ಳೆ ಮನುಷ್ಯ ಅಂತ ಕರಿಬಹುದು, ಆದ್ರೆ ನಾನು ಹೇಳಲ್ಲ. ಅಪ್ಪ, ದುಡ್ಡು ಇದ್ಬಿಟ್ರೆ ದೊಡ್ಡ ಮನುಷ್ಯ ಆಗಲ್ಲಪ್ಪ. ಹಾರ್ಟ್ ಚೆನ್ನಾಗಿರ್ಬೇಕು. ಹಾರ್ಟ್. ಶಟ್ ಅಪ್ ಸ್ಕೌಂಡ್ರಲ್. ನೆನ್ನೆ ಮೊನ್ನೆ ಹುಟ್ಟಿದ ಕುನ್ನಿ ನೀನು ನನ್ಗೆ ಬುದ್ಧಿ ಹೇಳ್ತೀಯ? ನಾನು ಬುದ್ಧಿ ಹೇಳ್ತಿಲ್ಲಪ್ಪ. ನೀನ್ ಮಾಡ್ತಿರೋ 420 ಕೆಲಸನ ಪೊಲೀಸ್ನವ್ರು ತಿಳಿಸಿ ನಿನ್ನ ಕಂಬಿ ಹೆಣ್ಸೋಗ್ ಮಾಡ್ತೀನಿ. ಅಂತ ದಿವಸ ಬಂತು ಅಂದ್ರೆ ಮಗ ಅಂತಾನು ನೋಡೋದಿಲ್ಲ, ಶೂಟ್ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ. ನಿನ್ನ ಎದುರು ಹಾಕೊಂಡು ಅವ್ನು ಏನು ಮಾಡಕ್ಕಾಗಲ್ಲ. ಆದ್ರೆ ನೀನೊಬ್ಬ ಮನಸ್ಸು ಮಾಡಿದ್ರೆ ಇಡೀ ಊರಿಗೆ ಬೆಳಕ್ ತರ್ಬೋದು. ರವಿ, ಆ ಸಾವುಕಾರ ನಡ್ಕೊಳ್ಳೋದು ನೋಡಿದ್ರೆ ಸರ್ಸವ ಹೇಳೋದೇ ಸರಿ ಅನ್ಸುತ್ತೆ. ಹೌದಣ್ಣ, ನೀನ್ ತಿಳಿದೇ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನಿನ್ನನ್ನೇ ನಂಬಿರೋ ಈ ಜನಗಳನ್ನ ನೀನೇ ಕಾಪಾಡ್ಬೇಕು. ಈ ಊರ್ ಜನಕ್ಕೆ ಮೊದ್ಲು ವಿದ್ಯೆ ಕಲಿಸ್ಬೇಕು. ದುಂಬುರು ತಕ್ಕ ತಕ್ಕ ಜುಮ್ ದುಂಬುರು ತಕ್ಕ ಚಾ ದುಂಬುರು ತಕ್ಕ ತಕ್ಕ ಜುಮ್ ದುಂಬುರು ತಕ್ಕ ಚಾ ದುಂಬುರು ತಕ್ಕ ತಕ್ಕ ಜುಮ್ ದುಂಬುರು ತಕ್ಕ ತಕ್ಕ ಜಮ್ ದುಂಬುರ್ತ ದುಂಬು ದುಂಪು ಚಾ.
ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ವಿದ್ಯಾವಂತರಾಗಿ ಲೋಕ ಅರಿಯಬೇಕು. ಎಸ್ ಎಸ್ ಅಂದಾಗಲೇ ಮೆಚ್ಚಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ನಾ ಹಳ್ಳಿ ಮೇಷ್ಟ್ರು ಮಗುವೆ, ಪಾಠಾನ ಹೇಳಿಕೊಡುವೆ. ಕಮ್ ಕಮ್ಮು ಇಲ್ಲಿ ಸಿಟ್ಟು ಅಲ್ಲಿ ನನ್ನಂತೆ ಕಲೀರೆಲ್ಲ. ದುಂಬುಡ್ತಕ್ಕ ಚಾಕ್ ದಿಂಗು ದುಂಬುಡ್ತಕ್ಕ ಚಾಕ್ ದಿಂಗು ದುಂಬುತ್ತ ದುಂಬುತ್ತ ದುಂಬು ತುಂಬು ಚಾಕ್. ಓ ರಾಮಚಾರಿ ಕೇಳು, ಕಾಗುಣಿತ ಸಾಲು ಸಾಲು. ನೀ ಕಲಿತ ಮೇಲೆ ಊರರಿತ ಮೇಲೆ ನಿನಗಿಲ್ಲ ಸೋಲು ಸೋಲು. ದಿಲ್ ತೋ ಪಾಗಲ್ ಐತೆ, ಕುಚ್ ಕುಚು ಹೋತಾ ಐತೆ. ಬಾಜಿಗರ್ ಠರ್ರಾಗೈತೆ, ಇಂಗ್ಲೀಷು ಹೆಂಗೈತೆ. ಅಣ್ಣಯ್ಯ ಸುಮ್ನಿರೋ ತರಲೆ ಮಾಡದೆ. ಎ ಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ಎ ಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ತಂಗಿ ಅನ್ನ ಬದಲು ಸಿಟ್ಟನ್ನ ಬೇಕು. ಐ ಕಮ್ ಯಾಪಿ ಯಾಪಿ, ಔ ಡು ಯು ಡು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಎ ಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ಮಾತೃದೇವೋ ಭವ, ಮಾತೃದೇವೋ ಭವ. ಪಿತೃದೇವೋ ಭವ, ಪಿತೃದೇವೋ ಭವ. ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ. ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ಇದು ನಮ್ಮ ಆಸ್ತಿಯಮ್ಮ, ಯಾರಿದನು ಕದೀರಮ್ಮ. ಅಜ್ಞಾನ ಅಳಿಸಿ ಸುಜ್ಞಾನ ಕೊಡುವ ಶಾರದೆಯ ವರವಿದಮ್ಮ. ದುಂಬುಡ್ತಕ್ಕ ಚಾಕ್ ದಿಂಗು ದುಂಬುಡ್ತಕ್ಕ ಚಾಕ್ ದಿಂಗು ದುಂಬುತ್ತ ದುಂಬುತ್ತ ದುಂಬು ದುಂಬುತ್ತ. ನಮ್ಮೂರ ಜಾಣೆ ಇವಳು, ಎ ಬಿ ಸಿ ಕಲಿತ ಮಗಳು. ಇವಳೇಳಿ ಕೊಟ್ರೆ ನೀ ಕಲಿತು ಬಿಟ್ರೆ ಬೆಳಕಂತೆ ನಮ್ಮ ಬಾಳು. ಮನಸ್ಸಿಟ್ಟು ಓದಲೇಬೇಕು, ಹೆಬ್ಬೆಟ್ಟು ತೊಲಗಿಸಬೇಕು. ಓದಿದರೆ ನೀನೇ ದೊರೆಯು, ಇಲ್ಲದಿರೆ ದೇಶಕ್ಕೆ ಹೊರೆಯು. ಗುರುಕುಲ ಇಲ್ಲಿದೆ ಎಲ್ಲ ಬನ್ನಿರಿ. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ವಿದ್ಯಾವಂತರಾಗಿ ಲೋಕ ಅರಿಯಬೇಕು. ಎಸ್ ಎಸ್ ಅಂದಾಗಲೇ ಮೆಚ್ಚಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಅ ಆ ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಜುಂಬುಡು ತಕ್ಕುಂ ಜುಂಪ ಜುಂಪ, ಜುಂಬುಡು ತಕ್ಕುಂ ಜುಂಪ ಜುಂಪ. ಜುಂಬುಡು ತಕ್ಕುಂ ಜುಂಪ ಜುಂಪ, ಜುಂಬುಡು ತಕ್ಕುಂ ಜುಂಪ. ನೀವೆಲ್ಲ ನಡ್ಕೊಂಡು ಹೋಗ್ತಿರೋದು, ನಾನು ಅಲ್ಲಿ ಕಾರಲ್ಲಿ ಬರೋದು, ನೀವು ನನ್ನನ್ನು ನೋಡೋದು, ನಾನು ನಿಮ್ಮನ್ನು ನೋಡೋದು, ಅದನ್ನ ಬೇರೆ ಯಾರಾದರೂ ನೋಡಿ ತಪ್ಪ ತಿಳ್ಕೊಳ್ಳೋದು, ಇವೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿನಿಂದ ನನ್ನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಯಾವುದಾದ್ರೂ ಒಂದು ವಸ್ತು ಇಷ್ಟ ಆಯ್ತು ಅಂದ್ರೆ ಅದನ್ನ ಇಷ್ಟ ಅಂತ ಹೇಳ್ತೀನಿ. ಅದೇ ತರ ನಿಮ್ಮನ್ನು ನೋಡಿದೆ, ಇಷ್ಟ ಆಯ್ತು, ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದೆ. ಐ ಲವ್ ಯು. ತಂದೆ ತಾಯಿ ಇಲ್ದ ಮಗುನ ಕಷ್ಟಪಟ್ಟು ಓದಿಸಿ ಗ್ರಾಜ್ಯುಯೇಟ್ ಮಾಡಿದ್ಯಾ ಅಂದ್ರೆ ನಿನ್ ಮೆಚ್ಬೇಕಾದ್ದೆ. ನನ್ನ ತಮ್ಮನ ಗ್ರಾಜ್ಯುಯೇಟೇ. ನಮಸ್ಕಾರ. ನಿನ್ನ ತಂಗಿನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ರೆ ಒಂದು ಕಂಡೀಷನ್.
ರವಿಯಣ್ಣ ಹೆದರ್ಕೋಬೇಡಿ, ವರದಕ್ಷಿಣೆ ವರೋಪಚಾರ ಅಂತ ಏನು ಕೇಳಲ್ಲ. ನಿಮ್ ಮಕ ನೋಡಿದ್ರೆ ಹಂಗ್ ಕಾಡಲ್ಲ ಬಿಡಿ. ಆದ್ರೆ ನನ್ಗೊಬ್ಳು ಸೂಪರ್ ತಂಗಿ ಇದ್ದಾಳೆ. ಅವಳನ್ನ ನೀನ್ ಮದ್ವೆ ಆಗೋದಾದ್ರೆ ನನ್ನ ತಮ್ಮ ನಿನ್ ತಂಗಿನ ಮದ್ವೆ ಆಗ್ತಾನೆ. ನನ್ ತಂಗಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂದ್ಮೇಲೆ ನಾನ್ ನಿಮ್ ತಂಗಿ ಮದುವೆ ಆಗ್ತೀನಿ. ಅಣ್ಣ ಅಂದ್ರೆ ಹೀಗಿರ್ಬೇಕು. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ದೊಡ್ಡವ್ರು ನೀವ್ ಯಾವತ್ತು ಹೇಳ್ತೀರಾ ಅವತ್ತು ಅಲ್ವಾ ಗೌರಿ? ಲೋ ತಿಪ್ಪೆ, ಎಲ್ಲೋದ್ಲಿ ಇವಳು? ನಿನ್ ಗೈತಿರು ಕಾರ್ ಹರಿಯಕ್ ಹೋಗವಳೆ. ಯಾಕೆಲ್ಲರೂ ಮುನ್ನಿಸ್ಕೊಂಡಿದ್ದೀರಾ? ಯಾಕೆ ಅಂತ ಯಾಕೆ? ಅವ್ರು ಕೇಳಿದ ತಕ್ಷಣ ಹೂ ಅನ್ಬಿಟ್ಟಿಯಲ್ಲ, ಪೆದ್ಗೊಂಡಂತಾರ. ನಿನಗೋಸ್ಕರ ಒಬ್ಳು ಕಾಯ್ತಿರ್ತಾಳೆ ಅಂತ ಗೊತ್ತಿಲ್ವಾ ನಿಂಗೆ? ಯಾರು? ಗೌರಿ. ಅಯ್ಯೋ, ನಾನೇನಂತ ಮಾಡಬಾರ್ದು ಕೆಲಸ ಮಾಡಿದ್ದು? ಓದಿರೋ ಹುಡುಗ ನನ್ ತಂಗಿಗೆ ಒಳ್ಳೆ ಗಂಡ ಸಿಗ್ತಾನೆ ಅನ್ಬಿಟ್ಟು ಹ್ಞೂ ಅನ್ಬಿಟ್ಟೆ. ನಿನ್ ತಂಗಿಗೆ ಒಂದ್ ಒಳ್ಳೆ ಗಂಡ ಸಿಗ್ಬೇಕು ಅಂತ ನೀನ್ ಆಸೆ ಪಡೋ ಹಾಗೆ ನನ್ಗೂ ಒಂದ್ ಒಳ್ಳೆ ಅತ್ತಿಗೆ ಸಿಗ್ಬೇಕು ಅಂತ ಆಸೆ ಇರಲ್ವಾ? ನನ್ ತಂಗಿ ಮನಸ್ಸು ಎಂತೋದಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಆ ಹುಡುಗಿ ನೋಡಿದ ತಕ್ಷಣ ಹ್ಞೂ ಅನ್ಬಿಟ್ಟೆ. ಕುಕ್ಬಿಡ್ತೀನಿ ನೋಡು. ಗೌರಿ ಇರೋದೇನಕ್ಕೆ? ಯಾಕೆ? ನಿನ್ ಬಟ್ಟೆ ಒಗ್ಯಕ್ಕೆ, ಮನೇನ ಸಾರ್ಸಿ ಗುಡ್ಸಿ ರಂಗೋಲಿ ಹಾಕಕ್ಕೆ, ಕೊಟ್ಟಿಗೆಲಿರೋ ಸಗಣಿನ ಎತ್ತಕ್ಕೆ ಅಲ್ವಾ? ಎಸ್ ಎಸ್ ಅಂತೆ. ಅವಳು ನಿನಗೋಸ್ಕರ ಎಷ್ಟೊಂದ್ ಮಾಡಿದಾಳೆ. ಯಾವತ್ತಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಹಾ, ಅವಳು ಮಾಡಿರೋದೆಲ್ಲ ತಿರ್ಸ್ಕೊಟ್ಬಿಟ್ರೆ ಎಲ್ಲ ಸರೋಗುತ್ತಲ್ವಾ? ಹಾಗಾದ್ರೆ ನೀನ್ ನನ್ಗೆ ಏನೇನ್ ಮಾಡಿದ್ಯೋ ಅದನ್ನೆಲ್ಲ ತಿರುಗ್ಸ್ ಕೊಟ್ಬಿಡ್ಲಾ? ಅವಳು ಕೊಟ್ಟಿದ್ದನ್ನೆಲ್ಲ ತಿರುಗ್ಸ್ ಕೊಡ್ಬಹುದು, ಆದ್ರೆ ಮನಸ್ಸು ಕೊಟ್ಟಿದ್ದಾಳೆ, ಅದನ್ ಕೊಡಕ್ಕಾಗತ್ತಾ? ಅಯ್ಯಯ್ಯೋ, ಈ ಮನಸ್ಸು ಕನಸು ಇದೆಲ್ಲ ನನ್ಗೇನು ಅರ್ಥ ಆಗೋದಿಲ್ಲ ಕಣವ್ವ. ಈಗ ನಾನೇನ್ ಮಾಡ್ಬೇಕು ಹೇಳು? ಮೊದ್ಲು ನೀನ್ ಅವಳ ಹತ್ರ ಹೋಗು. ಅಯ್ಯೋ ಇರು, ನಿನ್ನೆ ನಾನ್ ಮದ್ವೆ ಆಗೋದು ಅಂತ ಹೇಳ್ಬೇಕು, ಆಗ್ಲೇ ನಾನು ನಿನ್ನ ಮಾತಾಡ್ಸೋದು. ಸರಿ, ಆಯ್ಗೋ. ಇಂಗ್ಲಿಷ್ ಅಲ್ಲಿ ಹೇಳ? ಹೇಳು. ಹೆಂಗ್ ಹೇಳೋದು? ಐ ಲವ್ ಯು ಅಂತ ಹೇಳು. ಐ ಡಬ್ ಯು. ಐ ಲವ್ ಯು. ಐ ಡಬ್ ಯು. ಅಯ್ಯೋ, ಐ ಡಬ್ ಯು. ಅದನ್ನೆಲ್ಲ ಮೇಡಮ್ ಇಷ್ಟೊತ್ತು ಹೇಳಿದ್ದು. ಇವಳು ಬೇರೆ. ಅರೆ ಬನ್ನಿ ಚಿಕ್ಕ ಯಜಮಾನ್ರೆ, ಕೂತ್ಕೊಳ್ಳಿ. ಪರವಾಗಿಲ್ಲ ರವಿ. ಏನ್ ಸಮಾಚಾರ? ನಾನು ಬಂದ ವಿಷಯ ಬೇರೆ. ಏನ್ ಹೇಳಿ? ರವಿ, ನಾನು ನಿನ್ ತಂಗಿನ ಇಷ್ಟಪಟ್ಟಿದ್ದೀನಿ. ಸರ್ ಅವರು ಅಷ್ಟೇ. ಓಹೋ, ಸರಿ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ನಮ್ಮಿಬ್ರಿಗೂ ನೀನೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಮಾಡ್ಕೊಟ್ಬಿಡು. ಇಬ್ರು ಒಪ್ಕೊಂಡಿದ್ದಾರೆ. ಹುಡುಗನು ಒಳ್ಳೆಯವನೇ. ಯಜಮಾನ್ರು? ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೀಗ ಮನೆ ಬಿಟ್ಟು ಬಂದಿದ್ದೀನಿ. ರವಿ, ನಮ್ಗೀಗ ನೀನೇ ಎಲ್ಲ. ಅಳ್ಬಾರ್ದು ಕಣ, ಅಳ್ಬಾರ್ದು. ಸಮಾಧಾನ ಮಾಡ್ಕೊ, ಅಳ್ಬಾರ್ದು. ಸರ್ಸವ, ಇದೇನು ಮಗ
ಅಣ್ಣನ ಮೇಲೆ ನಿನ್ಗೆ ಎಷ್ಟು ಪಿರುತಿ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣವ. ಆದ್ರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆ ಬಾಗ್ಲಲ್ಲಿ ಕಣ್ಣೀರ್ ಹಾಕ್ಬಾರ್ದು ಕಣವ. ನಗ್ತಾ ಹೋಗ್ಬೇಕು. ನಡೆಯವಾ ಬಾ ಬಾವಾ. ನಮಸ್ಕಾರ ಬುದ್ಧಿ. ಚೆನ್ನಾಗಿದೆ ಶಿವಣ್ಣ. ಹಾ, ಲಗೇಜ್ ಎಲ್ಲ ಒಳಗಡೆ ತಂದ್ಬಿಡು. ಆಯ್ತು ಬುದ್ಧಿ. ಬಾ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಈ ಬೆಳ್ಳಿ ಬೊಂಬೆನ ಎಷ್ಟು ನೋಡಿದ್ರೆ ಆಸಕ್ತಿ ಇರಲ್ಲ. ಸತ್ವಾಗ್ಲೇ ಹೇಳ್ತಿದ್ದೀನಿ ಸರ್ಸು, ನಾನಿನ್ ಕೈ ಹಿಡಿಯೋದಕ್ಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಪುಣ್ಯ ಮಾಡಿರೋದು ನೀವು ಒಬ್ರೇ ಅಲ್ಲ, ನಾನು ಕೂಡ. ಪ್ರೀತಿಸಿ ಮದುವೆ ಆದಾಗ ಅದರಲ್ಲಿರೋ ಸುಖ ಆನಂದ. ಈ ಸುಖ ಆನಂದ ಯಾವತ್ತೂ ಹೀಗೆ ಇರತ್ತಾ? ಅನುಮಾನ ಯಾಕೆ ಸರ್ಸು? ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಳ್ತೀನಿ. ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಆಮೇಲೆ ಏನೋ ತಿಪ್ಪೆ ಬುಸ್ ಬುಸ್ ಅಂತ ಹೇಳಿ ಇವತ್ತು. ಏನು ಅಂತ ಹೊಸ ನೀನೇ ಗದ್ದೆ ಹಿಡ್ದು ಕೇಳು. ಈ ಆಳಾದ ಹೆಂಗಸರು ಕೋಪ ಬಂದ್ರೆ ಚಂಬು ಗಂಗಳದ ಮೇಲೆಲ್ಲ ತೀರ್ಸ್ಕೊಂಡ್ಬಿಡ್ತಾರೆ. ಇನ್ನೇನ್ ಮಾಡ್ಲಿ? ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಇಲ್ಲೇ ಕೂತಿರೋ ಗುಂಡ್ಕಲ್ ನಂಗೆ ಹೇಳೋ ಅವನ ಹತ್ರ ಏನಂತ. ಏಳು ಏಳು ನಿನ್ನ ಹತ್ರ ಹೇಳೋ ವಿಷಯನಾ? ಸರಿ ಆಯ್ತು, ಅದೇ ನಿನ್ ಕಷ್ಟ ಅಂತ ಹೇಳು. ಏನು ಹೇಳೋದು? ನಾನೊಬ್ಳು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಕೂತಿದ್ದೀನಿ. ನನಗೇನಾದ್ರೂ ಮಾಡ್ಬೇಕು ಅಂತ ನಿನಗನ್ನಿಸ್ತಾ ಇದೆಯಾ? ನಾನು ದಾಚ್ಕೊಯ್ತೀನಿ. ಇಲ್ಲೇ ಕೂತ್ಕೊಂಡು ಉಣ್ಣು. ಈಗ ಏನ್ ಮಾಡ್ಬೇಕು ನಿನಗೆ? ಪ್ರೀತಿ. ಅಯ್ಯೋ ಹುಚ್ಚಿ, ಇನ್ಮೇಲೆ ಅದನ್ನೇ ಮಾಡ್ತೀನಿ. ಕಣ್ಗೌರ ಸರ್ಸೋ ಒಂದ್ ದಾರಿ ಆಗ್ಲಿ ಅಂತ ರವಿಯಣ್ಣ ಕಾಯ್ತಿದ್ದ. ಇನ್ನೇನ್ ಆಗೋಯ್ತಲ್ಲ, ಇನ್ಮೇಕಿಂದ ದಿನೋಲುವೆ ಚುಮ್ಮಲ ಕಡೆ ಚುಮ್ಮ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ನೀನು ಇನ್ನೊಂದ್ಸಲ ಹೇಳು. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಶಿವಣ್ಣ, ಯಜಮಾನ್ರಲ್ಲಿ? ಗೊತ್ತಿಲ್ಲ ಕಣವ, ಬೆಳಗಿನ ಜಾವ 3 ಗಂಟೆಗೆ ಹೊರಟೋದ್ರು. ಎಲ್ಲಿಗೆ? ಅವ್ರು ಎಲ್ಲಿ ಹೋಯ್ತಾರ ಅಂತ ಯಾರೇ ಗೊತ್ತವ. ಒಂದೊಂದ್ ಊರಲ್ಲಿ ಒಂದೊಂದ್ ದಿವಸ ಇರ್ತಾರ ಕಣವ. ದೊಡ್ಡ ಯಜಮಾನ್ರು ಎದುರಲ್ಲ ಕಣವ. 2 ವರ್ಷಕ್ಕೆ ಮೊದ್ಲು ಬಂದೋದರು ಮತ್ತೆ ನಿನ್ನೆನೆ ಬಂದಿರೋದು ಕಣವ. ನನ್ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಳ್ತೀನಿ. ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಈಗೇನವ ಮುಳುಗೋಗಿರೋದು? ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಲ್ಲವ. ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಣ್ಣ.
ಯಾರ ಹತ್ರ ಕಳ್ಕೊಂಡವ ನೀನು? ನಿನ್ ಗಂಡನ ಹತ್ರ ತಾನೆ ಎಲ್ಲ ತಿಳಿದವಳು. ನೀನು ಎದ್ರು ಬಿಟ್ರೆ ಯಾಕೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಇಲ್ಲವ್ವ, ಅಳಬಾರ್ದು. ನಿನಗೋಸ್ಕರ ನಾನಿಲ್ವಾ? ನಿಂಗೇನೂ ಆಗೋದಿಲ್ಲ, ಅಳಬೇಡ ಕಣವ. ಅವ್ವ, ಇದೇನ್ ರವಿ ನೀನು ಆ ಮಗಿನ ಜೊತೆ ಹತ್ಕೊಂಡು ನೀನ್ ಯೋಚನೆ ಮಾಡುವಂತದ್ದು ಏನು ಆಗಿಲ್ಲ ಕಣೋ ಮಗ. ನಾನೆಲ್ಲ ವಿಚಾರಿಸ್ದೆ. ಅಳಿಯಂದ್ರು ಜಾಸ್ತಿ ಓದ್ಬೇಕು ಅಂತ ಪಟ್ಟಕ್ಕೆ ಹೋಗೋರಂತೆ. ನೀನ್ ಗಂಟ ಇದ್ರೆ ಅಣ್ಣಂಗ್ ಸಮಾಧಾನ ಹೇಳೋರು ಯಾರು? ಸ್ವಲ್ಪ ಯೋಚನೆ ಮಾಡು. ಸಮಾಧಾನ ಮಾಡ್ಕೊಂಡ ಸಮಾಧಾನ ಮಾಡ್ಕೊಳ್ಳವ. ಬಾ ಬಾ. ರವಿ, ಗೌರಿ, ಸರ್ಸೋ ಗಂಡ ಓಡೋಟ. ಸುನೀರು ರವಿ, ಅವಶ್ಯಕನ ನುಡಿಬೇಡ. ನನ್ ತಂಗಿಗೇನಾದ್ರೂ ಆದ್ರೆ ನನ್ ಪ್ರಾಣ ಬಿಡ್ತು. ಹಾಗೆಲ್ಲ ಮಾತಾಡ್ಬೇಡ. ನೋಡು, ಯಜಮಾನ್ರ ಹತ್ರ ಒಂದ್ಸತಿ ಮಾತಾಡಿ ನೋಡ್ತೀಯ. ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಗೌರಿ ಅವ್ರ ಹತ್ರ? ಅವ್ರಿಗೆ ಗೊತ್ತಿಲ್ಲದೆ ನಡೆದಿದ್ ಮದ್ವೆ ಅಲ್ವಾ ಇದು? ಅದೇನೇ ಆಗಿರ್ಲಿ, ಅವರಿಗೆ ನಿನ್ ಮೇಲೆ ಪ್ರೀತಿ ಇದೆ. ನೀನ್ ಅವರಿಗೋಸ್ಕರ ಎಷ್ಟೊಂದು ಮಾಡಿದೀಯಾ. ಅವ್ರು ಖಂಡಿತ ನಿನಗೆ ಮೋಸ ಮಾಡಲ್ಲ. ಹೋಗ್ಬಾರವಿ, ಹೋಗ್ಬಾರೋ. ನನ್ನ ಹತ್ರ ದುಡ್ಡಿದೆ, ನನ್ನ ಮಗನ ಹತ್ರ ವಯಸ್ಸಿದೆ. ಜೀವನನ ಅನುಭವಿಸ್ತಾನೆ, ಆನಂದ ಪಡ್ತಾನೆ. ತಪ್ಪೇನಿದೆ? ಅಯ್ಯಯ್ಯೋ, ನಾನು ಅದ್ರ ಬಗ್ಗೆನೂ ಮಾತಾಡ್ತಿಲ್ಲ ಯಜಮಾನ್ರೆ. ಕಣ್ಣೀರಾಗ್ತಿರೋ ನನ್ನ ತಂಗಿಗೆ ಒಂದ್ ದಾರಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಏನ್ ಬೇಕು? ಕಣ್ಣೀರ್ ಒರ್ಸಕ್ಕೆ ಬಟ್ಟೆ ಬೇಕಾ? ಜೀವನ ಸಾಕ್ಸೋಕೆ ಹಣ ಬೇಕಾ? ನಿಮ್ ಮನೇಲಿ ನನ್ನ ತಂಗಿಗೆ ಒಂದ್ ಚಿಕ್ಕ ಸ್ಥಾನ ಕೊಟ್ರೆ ಸಾಕು. ಯಾವ ಸ್ಥಾನ? ಇದೇನ್ ಯಜಮಾನ್ರೆ ಹಿಂಗ್ ಕೇಳ್ತಾ ಇದ್ದೀರಾ? ಚಿಕ್ಕ ಯಜಮಾನ ನನ್ನ ತಂಗಿ ಕೂತ್ಲಿಗೆ ತಾಲಿ ಕಟ್ಟಿದ್ಮೇಲೆ ಅವಳಿ ಮನೆ ಸೊಸೆ ಆಗ್ಬೇಕಲ್ವಾ? ಶಟ್ ಅಪ್! ಅವನು ಮುಟ್ಟೋ ಹುಡುಗಿಯನ್ನೆಲ್ಲ ನಾನು ಸೊಸೆ ಅಂತ ಸ್ವೀಕಾರ ಮಾಡೋದಾಗಿದ್ರೆ ಈ ಮನೆ ತುಂಬಾ ಎಷ್ಟು ಸೊಸೆರಿರ್ತಾ ಇದ್ರು. ನಿನ್ ತಂಗಿ ನಮ್ಮ ಮನೆ ಕೆಲಸದೊಳಾಗಕ್ಕೂ ಯೋಗ್ಯತೆ ಇಲ್ಲ. ಅವಳನ್ನ ನನ್ನ ಸೊಸೆ ಅಂತ ಒಪ್ಸೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಹಾಗೆಲ್ಲ ಅನ್ಬೇಡಿ ಯಜಮಾನ್ರೆ. ನನ್ನ ತಂಗಿ ತುಂಬಾ ಓದಿದಾಳೆ ಯಜಮಾನ್ರೆ. ಅದೆಂತದ್ದು ಬಿ ಎ ಓದಿದಾಳೆ ಯಜಮಾನ್ರೆ. ಅವಳು ನಿಮ್ ತರ ಇಂಗ್ಲಿಷ್ ಎಲ್ಲ ಮಾತಾಡ್ತಾಳೆ ಯಜಮಾನ್ರೆ. ನನ್ ಜೀವ ಇರೋ ಗಂಟ ನಿಮ್ ಮನೇಲಿ ಜೀತ ಮಾಡ್ಕೊಂಡಿದ್ದು ಬಿಡ್ತೀನಿ. ನನ್ ತಂಗಿ ಜೀವನ ಹಾಳು ಮಾಡ್ಬೇಡಿ ಯಜಮಾನ್ರೆ. ಅವಳಿಗೆ ಬಾಳ್ ಕೊಡಿ ಯಜಮಾನ್ರೆ. ನನ್ ತಂಗಿಗೆ ಬಾಳ್ ಕೊಡಿ ಯಜಮಾನ್ರೆ. ನನ್ ತಂಗಿಗೆ ಬಾಳ್ ಕೊಡಿ. ಯಾಕಿಷ್ಟು ಗೋಳಾಡ್ತೀಯ? ನಿನ್ ತಂಗಿ ಓದ್ದೋಳು, ಸಿಟಿಲಿದ್ದೋಳು. ಸಿಟಿ ಹುಡುಗಿಯರಿಗೆ ಇದೇನು ಹೊಸ್ತಲ್ಲ. ಇಂಥದ್ದೆಷ್ಟೋ ನಡೆದು ಹೋಗಿರುತ್ತೆ. ಯಜಮಾನ್ರೆ, ನನ್ ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಹುಷಾರ್. ಇಲ್ಲೇನ್ ಮಾತಾಡ್ತೀಯ? ಹೋಗ್ ನಿನ್ ತಂಗಿನ ಕೇಳು, ನನ್ ಮಗ ಎಷ್ಟನೇವನು ಅಂತ.
ನಿನ್ ಗಂಡ ಕಾಗ್ದ ಬರ್ದಿದ್ದಾನೆ ಕಣೆ. ಸರ್ಸು ಏನ್ ಬರ್ದಿದಾರವ? ಅವ್ರು ಏನ್ ಬರ್ದಿದಾರ ಗೊತ್ತಾ ಅಣ್ಣ? ನಾನು ಅವಸರವಾಗಿ ಬೆಂಗಳೂರಿಗೆ ಹೋದೆ, ನನಗ್ ಹೇಳಕ್ ಆಗ್ಲಿಲ್ಲ, ನನಗ್ ಕ್ಷಮಿಸ್ಬಿಡು ಅಂತ. ಅವರು ಬೇಗ ಬಂದ್ಬಿಡ್ತಾರಂತೆ, ನನ್ನನ್ನು ಬೆಂಗಳೂರು ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಯಾಕಮ್ಮ ಅಳ್ತಾ ಇದ್ಯಾ? ಸಂತೋಷ ಪಡ್ಬೇಕು ತಾನೆ, ಅಳ್ಬಾರ್ದು. ಲೋ ಲೋ ತಿಪ್ಪೇಶ, ಅಲ್ ನೋಡು ನನ್ನ ತಂಗಿ ನೋಡು. ಗೌರಿ, ಅವಳ ಮುಖದಲ್ಲಿ ನಗು ನೋಡಿ ಎಷ್ಟು ದಿವಸ ಆಯ್ತಲ್ಲ. ಸರ್ಸು, ಇನ್ನೇನು ಬರ್ದವ್ರ ಕಾಗದಲ್ಲಿ? ಅರೆ, ಯಾಕೆ ನಾಚ್ಕೊಂಡು ಹೊಟ್ಟೋದ್ಲಿ ಅವಳು? ಗೌರಿ, ಯಾಕೆ ನಾಚ್ಕೊಂಡ್ಲ ಅವಳು? ಅಂತದೇನ್ ಬರ್ದವ್ರ ಕಾಗದಲ್ಲಿ? ಇವಳು ನಾಚ್ಕೊಂಡಲ್ಲಪ್ಪ. ಮುದ್ದು ಮುದ್ದು ಕೋಗಿಲಮ್ಮ, ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಮುದ್ದು ಮುದ್ದು ಕೋಗಿಲಮ್ಮ, ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಊರಿಗೆಲ್ಲ ಲಾಡು ಹಂಚೋ ಕಾಲ ಬಂತಮ್ಮ, ಸಿಹಿ ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ. ನನ್ನ ತಂಗಿ ಮುಖದ ತುಂಬ ನಗೆ ಬಂತಮ್ಮ. ಮುದ್ದು ಮುದ್ದು ಕೋಗಿಲಮ್ಮ, ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಏನು ಚಂದ ನನ್ನ ತವರ ಪ್ರೀತಿ ಕಂದನೆ, ನಿಂಗೂ ಬರುವ ನಿನ್ನ ಹಾಗೆ ಮುದ್ದು ಕಂದನೆ. ಬೆಳ್ಳಿ ತೊಟ್ಟಿಲಲ್ಲಿ ಅವನ ಲಾಲಿ ಹಾಡುವೆ, ಅಳಿನಯ್ಯ ಮೆಚ್ಚಿಕೊಳ್ಳು ಪದ ಕಟ್ಟುವೆ. ಬನ್ನಿ ಬನ್ನಿ ಬೀಗರೆ, ಹೆಣ್ಣು ಕೊಡೋ ರಾಯರೇ, ಗಂಡಿಗೆ ಉಡುಗೊರೆಯ ತರುವಿರೆಂದು ಹೇಳಿ. ಹೈ, ಮುಚ್ಚಿ ನಿಮ್ಮ ಬಾಯಿನ, ಮುರಿತೀನಿ ಸೊಂಟನ, ಬೇಡುತ್ತೀರಿ ಯಾಕೆ ನೀವು ವರದಕ್ಷಿಣೆಯ? ಪೂರ್ವಿಕರು ಆಗ ಮಾಡಿದಂತ ವಾಡಿಕೆ, ಮೂರ್ಖ ಜನ ನಿಮಗೆ ಆಗದೇನು ನಾಚಿಕೆ? ನಾವೊಪ್ಪಿಕೊಂಡರೆ ನನಗದುವೆ ತೊಂದರೆ. ಮುದ್ದು ಮುದ್ದು ಕೋಗಿಲಮ್ಮ, ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಹಸಿರಿನ ಬಳೆಯನ್ನ ತೊಡಿಸಿದೆ ಕೈ ತುಂಬ, ದುಂಡು ಮಲ್ಲಿ ನಿನ್ನ ಮುಡಿ ತುಂಬ, ಪೂರ ಕಣ್ಣು ದೂರ ಹೋಗಲಿ, ನಮ್ಮ ಹೆಣ್ಣು ನಗುತ್ತ ಬಾಳಲಿ. ಹಲೋ ನನ್ನ ಪತಿರಾಯ, ಮೀಸೆ ಹೊತ್ತ ಮಾರಾಯ, ಹೆಣ್ಣ ಹೆತ್ತು ನಾ ಕೊಡಲು ಹೆಲ್ಪ್ ಮಾಡ್ತೀಯಾ? ಅಯ್ಯೋ ನಿನ್ನ ಮನಕಾಯ, ನಾಚಿಕೆ ಬಿಟ್ಟು ಮೆರಿತೀಯ, ನಿನ್ನ ಹೆಣ್ಣು ಅನ್ನೋಗೆ ಬುದ್ಧಿ ಇಲ್ಲ. ತಿಳಿಯದವನಂತೆ ನೀನು ಏಕೆ ನಟಿಸುವೆ? ಗಡಿಬಿಡಿಯ ಹುಡುಗಿ ನಾನು ನಿನ್ನ ಒದೆಯುವೆ. ಕೋಳಿ ಜಗಳ ಯಾಕೆ ಬೇಕು? ಈ ಬೆಳ್ಳಿ ಬೊಂಬೆಯ ಕಿರುಬೊಂಬೆ ಯಾವುದು? ಹೇ ಮುದ್ದು ಮುದ್ದು ಕೋಗಿಲಮ್ಮ, ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ
ಕಿವಿಯಲ್ಲಿ ನಿನ್ನ ಇಂಪು ಹಾಡಮ್ಮ ಊರಿಗೆಲ್ಲ ಲಾಡು ಹಂಚೋ ಕಾಲ ಬಂತಮ್ಮ ಸಿಹಿ ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ ನನ್ನ ತಂಗಿ ಮುಖದ ತುಂಬಾ ನಗೆ ಬಂತಮ್ಮ ಅಯ್ಯೋ ಏನಾಯ್ತೆ? ಎದೆ ಲಪ್ಕ ಲಪ್ಕ ಅಂತ ಹೊಡ್ಕೋತಾ ಇದೆ. ಎದೆ ಡವ ಡವ ಹೊಡ್ಕೊಳ್ಳೋದನ್ನ ಕೇಳಿದೀನಿ, ಅದೇನ್ ಲಪ್ಕ ಲಪ್ಕ? ಬೇಕಾದ್ರೆ ನೋಡು. ಚೆನ್ನಾಗಿದೆ. ಇಲ್ಲೇ ಮುಟ್ ನೋಡು. ಏನು ಕೇಳಿಸ್ತಾನೆ ಇಲ್ಲ? ಈಗ ಈಗ ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲಮ್ಮ. ನನ್ನಂತ ಒಳ್ಳೆ ಹುಡುಗನೆಲ್ಲ ಹಾಳು ಮಾಡ್ಬಿಡ್ತೇನೆ ನೀನು. ಸುಮ್ನೆ ಹೋಗ್ ಮನೆಗೆ. ಅಯ್ಯೋ ಬಿಡ. ಏನಿದು? ನೋಡಿದ್ರೆ ಗೊತ್ತಾಗೋದಿಲ್ವಾ? ಸರ್ಸುಗೆ ಅವಳು ಗಂಡ ಬರ್ದಿರೋ ಕಾಗ್ದ. ಎಲ್ ತಗೊಂಡ್ ಹೋಗ್ತಾ ಇದೀಯ ಇದನ್ನ? ಅವನು ಊರಿಂದ ಬಂದಿದ್ದಾನಂತೆ, ನೋಡಕ್ ಹೋಗ್ತಾ ಇದೀನಿ. ಅವ್ರಪ್ಪನ ತರಲೆ ಮಾಡಿದ್ರೆ ಇದನ್ ತೋರ್ಸೋಣ ಅಂತ. ಅದನ್ ತಗೊಂಡ್ ಹೋಗ್ಬೇಡ, ಹರ್ದಾಕ್ಬಿಡು. ಯಾಕೆ? ಅದನ್ ಬರ್ತಿತ್ತು ಸರ್ಸು ಗಂಡ ಅಲ್ಲ, ನಮ್ಮೂರ್ ಮೇಷ್ಟ್ರ ಕೈಲಿ ನಾನೇ ಬರ್ಸಿದ್ದು. ಏನು? ನೀನ್ ಕಾಗ್ದ ಬರ್ಸಿದ್ಯಾ? ಯಾಮರ್ಸ್ಬಿಟ್ಟೆ? ಯಾಕೆ ನಿಲ್ಲಿಸ್ಬಿಟ್ಟೆ? ಇನ್ನು ಹೊಡಿ, ನಿನಗ್ ಸಾಕಾಗಷ್ಟು ಹೊಡಿ. ನಾನ್ ಕಾಗ್ದ ಬರ್ದು ನಿನ್ ತಂಗಿನ ಏಮಾರಿಸ್ದೆ ಹೋಗಿದ್ದಿದ್ರೆ ಅವಳು ಎಲ್ರನ್ನೂ ಏಮಾರಿಸ್ಬಿಡ್ತಿತ್ತು. ಅವನು ಮೋಸ ಮಾಡ್ದಂತ ಗೊತ್ತಾದ ದಿವ್ಸನೇ ಅವಳು ಸಾಯಕ್ ಹೊರಟಿತ್ತು. ಅವಳಿಗೇನಾದ್ರೂ ಆಗಿದ್ದಿದ್ರೆ ನೀನು ಬದುಕ್ತಿರ್ಲಿಲ್ಲ. ನಿನ್ ತಂಗಿ ನಿನಗ್ ಬೇಕು, ನೀನು ನನಗ್ ಬೇಕು. ಗೌರಿ, ರವಿ ತಂಗಿ ಹೊಟ್ಟೆಲ್ಲಿ ನಿನ್ ಮಗು ಬೆಳೀತಿದೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ತಿದ್ದಾರೆ. ರವಿನೇ ಇಲ್ಲಿ ಬಂದು ಗಲಾಟೆ ಮಾಡ್ಬಿಟ್ಟು ಹೋದ. ನಿನ್ ಕೇಳ್ದೇನೆ ಯಾವ ತೀರ್ಮಾನ ತಗೊಳ್ಳೋದ್ ಬೇಡ ಅಂತ ಸುಮ್ನದೆ. ಅಪ್ಪಯ್ಯ, ನೀನ್ ಊರ್ ಜನನ ಯಾಮರ್ಸ್ದಂಗೆ ಅವಳನ್ನ ಯಾಮರ್ಸಕ್ಕಾಗಲ್ಲ. ಅವಳು ತುಂಬಾ ಬುದ್ಧಿವಂತೆ. ಒಂದೇ ದಿವಸದಲ್ಲಿ ಇಡೀ ಊರನ್ನ ತನ್ನ ಕಡೆ ತಿರ್ಸ್ಕೊಂಡ್ಬಿಟ್ಲು. ನಾನ್ ಮಧ್ಯೆ ಬಂದು ಪ್ರೀತಿ ಮದುವೆ ಅಂತ ನಾಟಕ ಆಡದೆ ಹೋಗಿದ್ದಿದ್ರೆ ನೀನಿಷ್ಟೊತ್ತಿಗೆ ಕಂಬಿ ಕಂಬಿ ಹೆಣ್ಸೋ ಮಾಡ್ಬಿಡ್ತಿದ್ಲು. ಊರಿಗೆ ಬಂದು 2 ದಿವಸದಲ್ಲಿ ಇಡೀ ನಿನ್ನ ಜಾತಕನ ತಿಳ್ಕೊಂಡ್ಬಿಟ್ಲು. ಯಾವಾಗಲೂ ಊರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಅವಳನ್ನ ನಾನು ನನ್ ಬಗ್ಗೆ ಯೋಚನೆ ಮಾಡಿ ಹಾಗೆ ಮಾಡಿದೆ. ಶಬಾಷ್ ಮಗನೇ, ಶಬಾಷ್. ಎಂತ ಕೆಲಸ ಮಾಡ್ತೀಯೋ. ಮುಂದೇನ್ ಮಾಡ್ತೀಯಪ್ಪ? ಕೊಲೆ. ರಸ್ತೆಲಿ ಅವಳ ಮೇಲೆ ಕಾರ ಹತ್ತಿಸ್ಬಿಟ್ರೆ ಮಗು ಸಮೇತ ಯಾರು ಹಚ್ಚಿರೋದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ನೀನ್ ನೆಮ್ಮದಿಯಾಗಿ ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಫಿನಿಶ್ ಮಾಡಬಹುದು.
ಏನಾಯ್ತವ ಏನಾಯ್ತವ ಅಯ್ಯಯ್ಯೋ ಯಾರು ಇಲ್ವಾ ಅಯ್ಯಯ್ಯೋ ಚಲವ ಚಲವ ಬಾಗಟ್ಟಿಗೆ ವಾ ಸರ್ಸವ ಎರ್ಗೆನವಲ್ಲಿ ಒದ್ದಾಡ್ತಾವಳೆ ಬಾಗಟ್ಟಿಗೆ ವಾ ಬಾಗಟ್ಟಿಗೆನವ ನಿಂಗವ ನೀನಾದ್ರೂ ಬಾಗಟ್ಟಿಗೆವ ಜಯವ ಬಾಗಟ್ಟಿಗೆವ ಯಾರಾದ್ರೂ ಆಚೆಗೆ ಬರ್ರಿ ನೀವು ಯಾರು ತಾಯಿ ಹೊಟ್ಟೆಲಿ ಹುಟ್ಟಲೇ ಇಲ್ವಾ ನಿಮ್ಗೆ ಯಾರಿಗೂ ಕರುಣೆ ಇಲ್ಲದೆ ಇಲ್ವಾ ಆ ಮಗ ಇನ್ನೇನು ವಿಷ ಆಗಿದ್ದಾತು ನೆನಪಿದ್ದೀನಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಲ್ಲಪ್ಪ ಶಿವನೇ ನಿಮ್ದಮ್ಮ ಹೇಳ್ತೀರಿ ಬಾಗಿಲ್ತಿಗಿರವ ಸಮಾಧಾನ ಮಾಡ್ಕೊಮ್ಮ ಸರ್ಸು 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 ಅಯ್ಯೋ ಸರ್ಸು ಸರ್ಸವ ಸರ್ಸವ ಅಯ್ಯೋ ಅಯ್ಯೋ ಸರ್ಸವ ಅಯ್ಯೋ ಸರ್ಸವ ನೋಡು ನೋಡು ಯಾಕಣ್ಣ ಅಳ್ತೀಯ ಸತ್ರು ಮತ್ತೆ ನಿನ್ ತಂಗಿಯಾಗಿ ಹುಟ್ಟು ಬರ್ತೀನಣ್ಣ ಆಗಲ್ಲ ಅನ್ಬೇಡಕಣವ ನನ್ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟು ಹೋಗ್ಬೇಡ ಕಣವ ಅಣ್ಣ ನಂದೊಂದ್ ಮಾತನಾಡಿಸ್ಕೊಡ್ತೀಯ ಹೇಳಮ್ಮ ಏನ್ ಹೇಳಮ್ಮ ನಿನ್ ತಂಗಿ ಮಾನ ಕಾಪಾಡಿರೋ ಈ ಊರ್ ಜನನ ಆ ಜಮೀನ್ದಾರ್ ಗುಲಾಮ್ಗಿರಿಯಿಂದ ಬಿಡಿಸ್ಬೇಕು ಆಗ್ಲೇ 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 ಸರ್ಸು ನನ್ನಾಸೆ ಮಲ್ಲಿಗೆ ನೀ ಬಾಡದಿರು ನಮ್ಮೂರ ಜ್ಯೋತಿಯೇ ನೀ ಆರದಿರು ಬಂಗಾರದಂಥ ಬೊಂಬೆಯೇ ನನ್ನಾಸೆ ಮಲ್ಲಿಗೆ ನೀ ಬಾಡದಿರು ನಮ್ಮೂರ
ಜ್ಯೋತಿಯೇ ನಿಹಾರದಿರು ಬಂಗಾರದಂಥ ಬೊಂಬೆಯೇ ಏಳೇಳು ಜನ್ಮವು ನೀ ನನ್ನ ತಂಗಿಯು ಉಸಿರಲ್ಲಿ ತುಂಬಿದ ಕರುಳಿನ ಬಹಿಯು ಹೋಗಿ ಬಾರೆ ನನ್ನ ಪ್ರಾಣ ಜ್ಯೋತಿಯೇ ಸಕ್ಕರೆಯ ತಂಗಿ ನೀ ಹೊರಟೆ ತೇರಲಿ ನೀನು ಹೊರಟ ಊರಿಗೆ ದಾರಿ ಹೇಳಮ್ಮ ಆ ಬೀದಿಯಲ್ಲಿ ಕಲ್ಲು ಮುಟ್ಟಿದ್ರೆ ಕೂಗಮ್ಮ ಕರುಳ ಗೆಳತಿಯಲ್ಲವಿ ನನ್ನ ಹೆತ್ತ ತಾಯಿಯೇ ಪ್ರೀತಿ ಹೊತ್ತ ಕಂದನ ಒಂಟಿ ಮಾಡಿ ಹೋದೆ ನಾ ಬರುವೆ ನಿನ್ನ ಹಿಂಬಾಲಿಸಿ ಯಜಮಾನ್ರೆ ರವಿ ಬಂದ್ಬಿಟ್ಟ ಹೊರದಾಕ್ರವನ್ನ ನಿಂತ್ಕೋ. ಎಲ್ರನ್ನೂ ಸಾವು ಹುಡ್ಕೊಂಬರುತ್ತೆ. ನೀನ್ ಸಾವನ್ನೇ ಹುಡ್ಕೊಂಡ್ ಬಂದಿದೀಯ.
ನೋಡ್ತಾ ನಿಂತಿದ್ಯಲ್ಲ ಹೋಗೋ ನಿಕ್ಕತ್ತಾನೆ. ಇಟ್ಟಿಸ್ಕೊಂಡ್ ಬಂದಿದ್ ಕಾಣ್ತಿಲ್ಲ ನಾವು. ಹಾಕ್ತೀನಿ ನೋಡು ಮೋತಿ ಕ್ಯಾತ. ಅಣ್ಣ ಬೆಳೆ ಭೂಮಿ ಮೇಲೆ ಸರಾಯ್ ಫ್ಯಾಕ್ಟ್ರಿ ಕಟ್ಟಿಸ್ತಿದ್ಯಾ? ಒಳ್ಳೆ ಮಾತಲ್ಲಿ ನೀನೇ ಅದನ್ನ ಹೊಡೆದಾಕಿದ್ರೆ ಸರಿ. ನನ್ನ ಹತ್ರ ನಿನ್ ಬುದ್ಧಿವಂತಿಕೆ ತೋರಿಸ್ಬಿಡ. ಎತ್ಕೋ ಅದನ್ನ. ನಾವೊಂದ್ ಕೈ ನೋಡೇ ಬಿಡವಾ. ಏನು ಉಳಿಸ್ಬೇಡಿ, ಎಲ್ಲ ಧೂಳಿ ಪಟ ಮಾಡಾಕಿ. ಉಳಿಸ್ರ ಉಳಿಸ್ರ. ಇದನ್ನೆಲ್ಲ ಕೆಡಿದ್ರೆ ನಾವು ಮತ್ತೆ ಕಟ್ತೀವಿ. ಹೆಂಗೆ? ಜನಗಳು ಒತ್ತಿರೋ ಪತ್ರ ನಮ್ ತಾವ್ ಐತೆ. ಹಂಗ ಇಲ್ಲೋಡು. ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲೆ ಕೆಳಗೆ ನುಗ್ತೀವಿ. ರವಿ ಮಾಮನ್ಗೆ ಜೈ.
Like, share and subscribe to TV Next Kannada.